ಕಂಪನಾಂಕಿಗಳೇ ನಮಸ್ಕಾರ. ಇವತ್ತು ವಿಶ್ವ ರಂಗಭೂಮಿ ದಿನ. ತಮ್ಮ ಜೀವನಕ್ಕೂ ರಂಗಭೂಮಿಗೂ ಒಂದು ಅವಿನಾಭಾವ ಸಂಬಂಧವನ್ನ ಇಟ್ಕೊಂಡು ಆ ಪಯಣದ ಬಗ್ಗೆ ಮಾತನಾಡೋದಿಕ್ಕೆ ನಮ್ಮೊಂದಿಗೆ ಇದ್ದಾರೆ ಶ್ರೀಮತಿ ಚಂಪಾ ಶೆಟ್ಟಿ ಅವರು. ಅವರ ಪರಿಚಯ ಯಾರಿಗೂ ಮಾಡಿಕೊಡೋ ಅಗತ್ಯ ಇಲ್ಲ ಅಂತಾನೆ ನಾನಂತೂ ಭಾವಿಸ್ತೀನಿ. ಯಾಕಂದ್ರೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಅವರು ಕಲೆಯಲ್ಲಿ ಅಪಾರವಾದಂತ ಆಸಕ್ತಿ ಹೊಂದಿದ್ದು 1991ರಲ್ಲಿ ಪ್ರಯೋಗ ರಂಗ ತಂಡದ ಕಾಲೇಜು ರಂಗ ತರಬೇತಿ ಶಿಬಿರದ ಮೂಲಕ ಕನ್ನಡ ರಂಗಭೂಮಿಗೆ ಪಾದಾರ್ಪಣೆ ಮಾಡ್ತಾರೆ ಚಂಪಾ ಅವರು. ನಂತರ ಅದೇ ತಂಡದ ಪ್ರಮುಖ ನಾಟಕಗಳಾದಂತಹ ಮಂಟೇಸ್ವಾಮಿ ಕಥಾ ಪ್ರಸಂಗ, ಸಂತೆಯಲ್ಲಿ ನಿಂತ ಕಬೀರ, ಸಿರಿಪುರಂದರ ಈ ತರಹದ ನಾಟಕಗಳ ಮುಖಾಂತರ ಕನ್ನಡ ರಂಗಭೂಮಿಯ ಪ್ರಮುಖ ನಿರ್ದೇಶಕರಾದಂತಹ CGK ಸುರೇಶ್, ಆನಹಳ್ಳಿ, ವಿ ರಾಮಮೂರ್ತಿ, ವಾಲ್ಟರ್ ಡಿಸೋಜಾ ಇವರೆಲ್ಲರ ನಿರ್ದೇಶಕರ ಈ ತರದ ದೊಡ್ಡ ದೊಡ್ಡ ಹೆಸರಾಂತ ನಿರ್ದೇಶಕರ ಗರಡಿಯಲ್ಲಿ ಪಳಗಿದಂತಹ ನಮ್ಮ ಚಂಪಾ ಶೆಟ್ಟಿ ಅವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಜೊತೆಗೆ ಸಾಕ್ಷರತಾ ಆಂದೋಲನದಲ್ಲಿ ಸಂಯೋಜಕಿಯಾಗಿ ಹಲವಾರು ಬೀದಿ ನಾಟಕಗಳನ್ನ ನಿರ್ದೇಶನ ಮಾಡಿದ್ದಾರೆ. ಮುಂದೆ ತಮ್ಮದೇ ಆದಂತಹ ರಂಗ ಮಂಟಪ ಅನ್ನುವಂತಹ ತಂಡದ ಮೂಲಕ ಡಾಕ್ಟರ್ H ನಾಗವೇಣಿ ಅವರ ಗಾಂಧಿ ಬಂದ, ಆಮೇಲೆ ಅಕ್ಕು, ಹಾಗೇನೆ ಡಾಕ್ಟರ್ ವೈದೇಹಿ ಅವರ 3 ಕಥೆಗಳನ್ನ ರಂಗರೂಪಗೊಳಿಸಿ ನಿರ್ದೇಶಿಸಿದ್ದು. ಈ ನಾಟಕಗಳು ಬಹುರೂಪಿ ನಾಟಕೋತ್ಸವ, ದಸರಾ ಉತ್ಸವ ಮುಂತಾದ ಹಲವು ಪ್ರಮುಖ ನಾಟಕೋತ್ಸವಗಳ ಮೂಲಕ ದೇಶದಾದ್ಯಂತ 100 ಪ್ರದರ್ಶನಗಳನ್ನ ಕಂಡು ಯಶಸ್ವಿಯಾಗಿದ್ದು ಹೆಮ್ಮೆಯ ಸಂಗತಿ. ನಾಟಕಗಳ ಜೊತೆಗೆ ಇವರು ಕಾವೇರಿ, ನಾಕುತಂತಿ, ಪರಮಪದ, ಮುಕ್ತ ಹೀಗೆ ಅನೇಕ ಜನಪ್ರಿಯ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಕೂಡ. 1997ರಲ್ಲಿ ಉಪೇಂದ್ರ ಅವರ ಎ ಚಿತ್ರದ ಮುಖಾಂತರ ಕಂಠದಾನ ಕಲಾವಿದೆಯಾಗಿ ಕೂಡ ಇವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಹಬ್ಬ, ದೇವಿರಿ, ಶ್ರೀ ಮಂಜುನಾಥ ಮುಂತಾಗಿ 500ಕ್ಕೂ ಹೆಚ್ಚು ಚಿತ್ರಗಳಿಗೆ ದನಿ ನೀಡಿದ್ದಾರೆ ಚಂಪಾ ಶೆಟ್ಟಿ ಅವರು. ಕಳೆದ ತಿಂಗಳು ನಮ್ಮ ಬೆಂಗಳೂರಿನಲ್ಲಿ ನಡೀತಲ್ಲ ಚಿತ್ರೋತ್ಸವ, ಅದರಲ್ಲಿ ಮುಖ್ಯ ತೀರ್ಪುಗಾರರಾಗಿ ಕೂಡ ಇವರು ಭಾಗವಹಿಸಿದ್ರು ಅಂತ ಹೇಳೋದು ನಮ್ಮ ಹೆಮ್ಮೆಯ ಕನ್ನಡತಿ ಚಂಪಾ ಬಗ್ಗೆ ನಿಜವಾಗ್ಲೂ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಇವತ್ತು ಅವರನ್ನ ಕಂಪನಾಂಕ ಸ್ವಾಗತಿಸ್ತಾ ಇದೆ. ಮೇಡಮ್ ನಮಸ್ಕಾರ. ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಮೇಡಮ್. ಚಂಪಾ ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ, ವಿಶೇಷ ದಿನದ ಕಾರ್ಯಕ್ರಮಕ್ಕೆ ನೀವು ನಮ್ ಜೊತೆ ಇರೋದು ತುಂಬಾ ಸಂತೋಷ ಮೇಡಮ್. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಮೇಡಮ್? ಆರಾಮ್. ನಿಮ್ಮ ಎಲ್ಲ ಚಟುವಟಿಕೆಗಳು, ರಂಗ ಚಟುವಟಿಕೆಗಳು ಹೇಗೆ ನಡೀತಾ ಇದೆ? ನಡೀತಾ ಇದೆ. ರಂಗ ಚಟುವಟಿಕೆ ಲಾಸ್ಟ್ 2 ಸಿನಿಮಾ ಮಾಡಿದ್ರಿಂದ ಸ್ವಲ್ಪ ಕಡಿಮೆ ಆಗಿತ್ತು. ಅಂದ್ರೆ ಹೊಸ ಪ್ರೊಡಕ್ಷನ್ಸ್ ಆಗಿರ್ಲಿಲ್ಲ ಅಷ್ಟೇ, ಬಟ್ ಹಳೆ ನಾಟಕಗಳನ್ನ ರಿಪೀಟ್ ಮಾಡ್ತಾ ಇದ್ವಿ. ಈಗ ಅದೇ ಪ್ರೊಸೆಸ್ ಶುರು ಆಗ್ತಾ ಇದೆ. ಹೊಸ ನಾಟಕ ಒಂದನ್ನ ಮಾಡ್ತಾ ಇದೀವಿ. ಏನ್ ಹೆಸರು ಮೇಡಮ್ ಅದ್ರದ್ದು? ಇಲ್ಲ, ಇನ್ನು ಹೆಸರಿಟ್ಟಿಲ್ಲ, ಒಂದ್ ಸ್ಕ್ರಿಪ್ಟ್ ಆಗ್ತಾ ಇದೆ. ಓಕೆ. ಸಾಮಾನ್ಯವಾಗಿ ಎಲ್ಲ ರಂಗಭೂಮಿಯ ಕಲಾವಿದರೆಲ್ರೂ ಅವ್ರವ್ರದೇ ಆದ ಒಂದು ಪುಟ್ಟ ತಂಡದಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ. ಯಾರಿಗೂ ಸಾಮಾನ್ಯ ಜನರಿಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ಯಾಕೆ ಹಾಗಾಗತ್ತೆ? ಅಂದ್ರೆ ಇವತ್ತಿನ ಈ ಟಿವಿ, ಸಿನಿಮಾ, ಗ್ಯಾಜೆಟ್ಸ್, ಸೋಷಿಯಲ್ ಮೀಡಿಯಾ ಇವೆಲ್ಲದರ ನಡುವೆ ಥಿಯೇಟರ್ ಅನ್ನೋದು ತುಂಬಾ ಸಸ್ಟೈನ್ ಆಗೋದೇ ತುಂಬಾ ಕಷ್ಟ. ಹಾಗಾಗಿ ನಾವು ನಮ್ಮ ತಂಡಗಳನ್ನ ಕಟ್ಕೊಳ್ತೀವಿ. ನಮ್ಮ ಆರ್ಟಿಸ್ಟ್ ಮತ್ತೆ ನಮ್ಮ ತಂಡದವ್ರು ಏನಿದೆ ನಮ್ಗೆ ಮ್ಯಾಕ್ಸಿಮಮ್ ಕರೆಯೋದಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಬಟ್ ಎಲ್ರಿಗೂ ಅವ್ರವ್ರದೇ ಆದ ಆಯ್ಕೆಗಳಿರುತ್ತೆ. ಹಾಗಾಗಿ ನಮಗ್ ಸಾಧ್ಯ ಆದಷ್ಟು ನಾವು ರೀಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅಂದ್ರೆ ನನಗನ್ಸೋ ಪ್ರಕಾರ ಈ ರಂಗಭೂಮಿಯ ಚಟುವಟಿಕೆಗಳ ಬಗ್ಗೆ, ನಾಟಕ ಪ್ರದರ್ಶನಗಳ ಬಗ್ಗೆ ಇನ್ನೊಂದ್ ಸ್ವಲ್ಪ ರೆವಲ್ಯೂಷನರಿ ಆಗಿ ಮಾರ್ಕೆಟಿಂಗ್ ಮಾಡ್ಬೇಕು ಅಂತ ಅನ್ಸೋದಿಲ್ವಾ? ಇದು ರಂಗಭೂಮಿ ಒಂದೇ ಅಲ್ಲ, ಇವತ್ತು ಯಾವುದೇ ಫೀಲ್ಡ್ ತಗೊಳ್ಳಿ ಎಲ್ಲದರಲ್ಲೂ ಮಾರ್ಕೆಟಿಂಗ್ ಅನ್ನೋದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಇವತ್ತು ನಾನು ಸಿನಿಮಾ ಬಗ್ಗೆ ಮಾತಾಡಕ್ ಹೋದ್ರು ಅದೇ ಸಮಸ್ಯೆ. ನಮ್ಗೆ ಅನಿಸ್ತಾ ಇರುತ್ತೆ ನಾವು ಸಿಕ್ಕಾಪಟ್ಟೆ ರೀಚ್ ಆಗ್ತಿದೀವಿ ಅನ್ನೋ ಫೀಲ್ ನಮಗ್ ಬರ್ತಾ ಇರುತ್ತೆ. ಯಾಕಂದ್ರೆ ನಮ್ಮ ಸರ್ಕಲ್ ಅಲ್ಲಿ ರೀಚ್ ಆಗ್ತಾ ಇರ್ತೀವಿ, ಎಲ್ರು ಮಾತಾಡ್ತಾ ಇರ್ತಾರೆ. ಬಟ್ ನೀವ್ ಹೇಳ್ದಂಗೆ ನಮ್ ಹೊರಗೆ ಹೋಗಿ ನೋಡಿದಾಗ ಅಯ್ಯೋ ಇಷ್ಟೇ ನಾನು ಇನ್ನು ರೀಚ್ ಆಗಿಲ್ವ ಅನ್ನೋ ಫೀಲ್ ಬರುತ್ತೆ. ಇದು ನಮ್ಮ ರಂಗಭೂಮಿಗೆ ಮಾತ್ರ ಅಂತಲ್ಲ,
ಎಲ್ಲ ಕಡೆಗೂ ಇರುವಂತ ಒಂದು ದೊಡ್ಡ ಪ್ರಶ್ನೆ. ನೀವು ಹೇಳಿದ್ದು ಸತ್ಯ ಅನ್ಸತ್ತೆ. ಯಾಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ನಾನು ಮೊನ್ನೆ ನಡೀತಲ್ಲ ಚಿತ್ರೋತ್ಸವ, ಅಲ್ಲಿ ನೋಡಿದ್ದು ಅಷ್ಟೇ. ಪ್ರತಿ ವರ್ಷವೂ ಅದೇ ನೋಡುಗರ ಕ್ರೌಡ್ ನ ನೋಡ್ತಾ ಇರ್ತೀನಿ. ಹೊಸೊಬ್ರು ಬರೋದು ತುಂಬಾ ಅಪರೂಪ. ನನಗ್ ಗೊತ್ತಿರೋ ಯಾರೋ ಒಂದಷ್ಟು 10-15 ಜನನೇ ಪದೇ ಪದೇ ಮೀಟ್ ಮಾಡ್ತಾ ಇರ್ತೀನಿ. ನಾಟಕಗಳಿಗೆ ಹೋದ್ರು ಅಷ್ಟೇ, ಯಾವ್ದೋ ಒಂದು ಏನೋ ಆಡಿಟೋರಿಯಂ ಅಲ್ಲಿ ಹೋದ್ರು ಕೂಡ ಅದೇ ಆಡಿಯನ್ಸ್ ನಾನು ಮೀಟ್ ಮಾಡ್ತಾ ಇರ್ತೀನಿ. ಹೊಸೊಬ್ರಿಗೆ ಇದು ರೀಚ್ ಆಗೋದು ಹೇಗೆ, ಅಥವಾ ನಮ್ಮ ನಾಟಕದಲ್ಲೇ ನಾವು ಇನ್ನೂ ಏನಾದ್ರು ರೆವಲ್ಯೂಷನರಿ ಮೆಥಡ್ಸ್ ತರಬೇಕಾ, ಏನ್ ಅನ್ಸುತ್ತೆ ನಿಮ್ಗೆ? ಅಥವಾ ಸಬ್ಜೆಕ್ಟ್ ಜನಗಳಿಗೆ ಮುಟ್ತಾ ಇಲ್ವಾ? ಇಲ್ಲ, ಒಂದು ನೀವು ಹೇಳಿದ್ದು ಇಲ್ಲ ಅಂತ ಹೇಳಲ್ಲ, ರಿಪೀಟ್ ಆಡಿಯನ್ಸ್ ನಾವು ನೋಡ್ತಾ ಇರ್ತೀವಿ, ಹೌದು. ಆದ್ರೆ ಆಲ್ಮೋಸ್ಟ್ ಒಂದು 15 years ಬ್ಯಾಕ್ ನೋಡಕ್ ಹೋದ್ರೆ ಈಗ ತುಂಬಾ ರೆವಲ್ಯೂಷನ್ ಆಗಿದೆ ಅನ್ಸುತ್ತೆ. ಯಾಕೆಂದ್ರೆ ಆಗ ಬರ್ತಿದ್ದು 100+ ಆಡಿಯನ್ಸ್, ಈಗ ಹಾಗಲ್ಲ. ಈಗ ಏನಂದ್ರೆ ಬಡಾವಣೆಗಳಲ್ಲಿ ರಂಗಭೂಮಿ ಆಗಿದೆ, ಬೇರೆ ಬೇರೆ ಥಿಯೇಟರ್ ಗಳಾಗಿದೆ. ಸೊ ಹಂಗಾಗಿ ಆಡಿಯನ್ಸ್ ಸ್ಪ್ಲಿಟ್ ಆಗ್ತಾ ಇದಾರೆ. ಆದ್ರೆ ತುಂಬಾ ಜನ ಕಂಪೇರ್ ಟು 15 years ಬ್ಯಾಕ್ ಈಗ ಆಡಿಯನ್ಸ್ ತುಂಬಾ ಜಾಸ್ತಿ ಆಗಿದ್ದಾರೆ. ಆ ಮಟ್ಟದಲ್ಲಿ ಆಕ್ಚುಲಿ ಒಳ್ಳೆ ಬೆಳವಣಿಗೆ ಆಗಿದೆ ರಂಗಭೂಮಿಗೆ ಅಂತಾನೆ ಹೇಳ್ಬೋದು. ನಾನು ನಿರಾಶರಾಗ್ಬೇಕಾಗಿಲ್ಲ. ಈಕ್ವಲ್ ಎಷ್ಟೇ ಟಿವಿ ಮತ್ತೊಂದು ಮಾಧ್ಯಮ ಇದ್ರೂ ಕೂಡ ಈಕ್ವಲಿ ಥಿಯೇಟರ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದಾರೆ ಆಡಿಯನ್ಸ್ ಅಂತ ನನ್ನ ಪರ್ಸನಲ್ ಒಪಿನಿಯನ್. ನೀವು ಈ 3 ಏನು ರಂಗ ಸಜ್ಜಿಕೆಗಳಲ್ಲಿ ಕೆಲಸ ಮಾಡಿದಂಥವ್ರು, ರಂಗಭೂಮಿ ಆಗಿರ್ಬೋದು, ಟಿವಿ ಆಗಿರ್ಬೋದು, ಸಿನಿಮಾ ರಂಗ ಆಗಿರ್ಬಹುದು, 3ರಲ್ಲೂ ನೀವು ಯಾವುದ್ರಲ್ಲಿ ಜನರನ್ನ ಹೆಚ್ಚು ಸೆಳೆಯುತ್ತೆ ಅಂತ ಹೇಳ್ತೀರಾ? ಯಾವುದು ಹತ್ರ ಆಗತ್ತೆ ಜನರಿಗೆ ಅಂತ ಅನ್ಸುತ್ತೆ? ಎಲ್ಲದಕ್ಕೂ ಅದ್ರದ್ದೇ ಆದ ಲಿಮಿಟೇಷನ್ಸ್, ಅದ್ರದ್ದೇ ಆದ ಪ್ಲಸ್ ಇರುತ್ತೆ ಮ್ಯಾಮ್. ಈಗ ನಾಟಕನ ಲೈವ್ ನ ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಯಾರೇ ಆಗಿರ್ಲಿ. ಅಲ್ಲಿ ಸ್ಟೇಜ್ ಮೇಲೆ ಜೀವಂತಿಕೆ ಇರೋದನ್ನ ನೋಡಕ್ಕೆ ನಿಜವಾಗ್ಲೂ ಇಷ್ಟಪಡ್ತಾರೆ ಆಡಿಯನ್ಸ್, ಇಲ್ಲ ಅಂತ ಹೇಳಲ್ಲ. ಆದ್ರೆ ಏನಾಗತ್ತೆ ಅಂದ್ರೆ ಇವತ್ತಿಗೆ ಬೇರೆ ಬೇರೆ ಡಿಜಿಟಲ್ ತುಂಬಾ ದೊಡ್ಡ ಏನ್ ಹೇಳ್ತೀವಿ ಚಳುವಳಿ ಆಗ್ಬಿಟ್ಟು ಮನೇಲಿ ಕೂತ್ಕೊಂಡು ಸಿನಿಮಾ ನೋಡ್ತೀವಿ, ಮನೇಲಿ ಕೂತ್ಕೊಂಡು ಎಲ್ಲ ನೋಡ್ತೀವಿ ಅಂತ ಹೇಳುವಾಗ ಸ್ವಲ್ಪ ಹೋಗ್ಲಿಕ್ಕೆ, ಮತ್ತೆ ಈ ಟ್ರಾಫಿಕ್ ಇದ್ರಲ್ಲಿ ಹೋಗ್ಲಿಕ್ಕೆ ಕಷ್ಟ ಅನ್ನೋಂಥವ್ರು ಸಿನಿಮಾ ಅಥವಾ ಇದನ್ನ ಇಷ್ಟಪಡ್ತಾರೆ. ಹಾಗಾಗಿ ರೀಚ್ ಆಗೋದು ನನ್ ಜಾಸ್ತಿ ಇಷ್ಟಪಡೋದು ಆಡಿಯನ್ಸ್ ಡೆಫಿನೆಟ್ಲಿ ನಾಟಕನ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಬಟ್ ಅಟ್ ಎ ಟೈಮ್ ನಾವೀಗ ರಂಗಭೂಮಿ ಅಂದ್ರೆ ಏನಾಗುತ್ತೆ, ಒಂದ್ ನಾಟಕ ಮಾಡಿದ್ರೆ ಅಟ್ ಎ ಟೈಮ್ ಮ್ಯಾಕ್ಸಿಮಮ್ 300-500 ಜನ ಹೆಚ್ಚು ರೀಚ್ ಆಗ್ಬೋದು ನಾವು. ಆದ್ರೆ ಒಂದು ಸಿನಿಮಾ ಮಾಡ್ಬಿಟ್ರೆ ಸಾವಿರಾರು ಜನನ ರೀಚ್ ಆಗ್ತೀವಿ. ಸೊ ಹಾಗಾಗಿ ಎಲ್ಲದಕ್ಕೂ ಅದ್ರದ್ದೇ ಆದ ಲಿಮಿಟೇಷನ್. ಧಾರಾವಾಹಿ ಅಂದ್ರೆ ಮನೆಗಳಲ್ಲೂ ಬೇಕೋ ಬೇಡವೋ ಹಾಕೊಂಡ್ ನೋಡ್ತಾ ಇರ್ತಾರೆ. ಸೊ ಎಲ್ಲಾ ಮಾಧ್ಯಮಗಳಿಗೂ ಅದ್ರದ್ದೇ ಆದ ಪ್ಲಸ್ ಇದೆ, ಮೈನಸ್. ಇದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಆಯ್ತು. ಇನ್ನು ಆಕ್ಟಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದ, ನೀವು 3ರಲ್ಲೂ ಆಕ್ಟ್ ಮಾಡಿದೀರಾ, ಕಂಠದಾನ ಕಲಾವಿದೆಯಾಗಿದ್ದೀರಾ ಚಿತ್ರರಂಗದಲ್ಲಿ. ಆಕ್ಟಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಯಾವುದು ಸುಲಭ ಅನ್ಸುತ್ತೆ ನಿಮ್ಗೆ? ಸುಲಭ ಡೆಫಿನೆಟ್ಲಿ ರಂಗಭೂಮಿನೇ. ಯಾಕೆಂದ್ರೆ ಅಲ್ಲಿ ನಮ್ಗೆ ಅಲ್ಲೂ ಒಂದು ಮತ್ತೆ 2 ತರನೇ ಹೇಳ್ಬೇಕಾಗತ್ತೆ ನಾನು. ನೋಡಿ, ಯಾಕೆಂದ್ರೆ ಅಲ್ಲ ಎಲ್ಲವೂ ಹೌದಲ್ವಾ, ಎಲ್ಲಾ ಮಾಧ್ಯಮಕ್ಕೂ ಪ್ಲಸ್ ಮೈನಸ್ ಅನ್ನೋದು ಇದ್ದೇ ಇರುತ್ತೆ. ನಾನು ಅನುಭವದ್ಮೇಲೆ ಆ ಪ್ಲಸ್ ಏನು ಮೈನಸ್ ಏನು ಅಂತ ಹೇಳ್ಬೋದಷ್ಟೇ. ಈಗ ರಂಗಭೂಮಿ ಅಂತ ತಗೊಂಡ್ರೆ ಏನ್ ಖುಷಿ ಆಗತ್ತೆ ಅಂತ ಹೇಳಿದ್ರೆ, ಜೀವಂತಿಕೆಯಾಗಿ ನಾವು ನಟಿಸ್ತಾ ಇರ್ತೀವಿ. ಆ ಕ್ಷಣ ಅದು ಅಲ್ಲೇ ಬಹುಮಾನ, ಅಲ್ಲೇ ಇಡ್ರ ನಾವು ಆ ಕ್ಷಣಕ್ಕೆ ಏನ್ ಮಾಡ್ತೀವಿ ಅದು ಫೈನಲ್. ಮತ್ತೆ ಆಡಿಯನ್ಸ್ ನ ನೇರ ಮೀಟ್ ಮಾಡ್ತೀವಿ, ಕಣ್ಣಿಂದ ಕಣ್ಣನ್ನ ನಾವು ನೋಡ್ತಾ ಆಕ್ಟ್ ಮಾಡ್ತಾ ಇರ್ತೀವಿ. ಸೊ ಪ್ರತಿ ಕ್ಷಣ ಜೀವಿಸ್ತಾ ಇರ್ತೀವಿ, ಅದು ದೊಡ್ಡ ಪ್ಲಸ್ ರಂಗಭೂಮಿದು. ಬಟ್ ಸಿನಿಮಾ ಅಥವಾ ಧಾರಾವಾಹಿ ಅಂತ ಬಂದ್ರೆ ಕ್ಯಾಮ್ರಾ ಮುಂದೆ ನಟಿಸ್ತಾ ಇರ್ತೀವಿ, ಅಲ್ಲಿ ಆಡಿಯನ್ಸ್ ಇರೋದಿಲ್ಲ. ಅದ್ರ ಬದಲು ಜೀವ ಇಲ್ದಿರುವಂತ ಕ್ಯಾಮ್ರಾ ಇರುತ್ತೆ, ಅದು ನಮ್ಗೆ ದೊಡ್ಡ ಚಾಲೆಂಜಿಂಗ್. ಮತ್ತೆ ಎಷ್ಟೋ ಶಾರ್ಟ್ ಗಳಲ್ಲಿ ಕೋ ಆರ್ಟಿಸ್ಟ್ ಇರೋದಿಲ್ಲ, ನಾವು ಕ್ಯಾಮ್ರಾ ಪಕ್ಕಕ್ಕೆ ನಾವು ಆರ್ಟಿಸ್ಟ್ ಇದಾರೆ ಅಂತ ತಿಳ್ಕೊಂಡು ನಟಿಸ್ತಾ ಇರ್ತೀವಿ, ಅದೆಲ್ಲವೂ ಕೂಡ ಚಾಲೆಂಜ್. ಆದ್ರೆ ಮತ್ತೊಂದು ಪ್ಲಸ್ ಏನಿದೆ ಅಂತ ಹೇಳಿದ್ರೆ, ಟಿವಿ ಅಥವಾ ಸಿನಿಮಾಗೆ ಏನಂತ ಹೇಳಿದ್ರೆ, ನಾವು ರಂಗಭೂಮಿಯಲ್ಲಿ ನೋಡಿ ಕೆಲವು ಸಣ್ಣ ಸಣ್ಣ ಸೂಕ್ಷ್ಮಗಳನ್ನ ನಾವು ತೋರಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಈಗ ನಾನು ಏನೋ ಒಂದು ತುಂಬಾ ನೋವಾದಾಗ ನಾನು ಹಿಂಗ್ ಮಾಡ್ತೀನಿ ನೋಡಿ, ಈ ಗಂಟಲಲ್ಲಿ ಒಂದು ವೈಬ್ರೇಷನ್ ಕಾಣುತ್ತೆ. ಸಣ್ಣ ನೋವುಗಳನ್ನ ಕೂಡ ನಾವು ಇದನ್ನ ನಾನು ರಂಗಭೂಮಿ ತೋರ್ಸಕ್ಕಾಗಲ್ಲ. ಹೆಚ್ಚಂದ್ರೆ 1-2 ರೋನಲ್ಲಿ ಅವ್ರಿಗೆ ಗೊತ್ತಾಗ್ಬೋದು, ಅಲ್ಲಿಂದ ಆಚೆ ಅವ್ರಿಗೆ ಗೊತ್ತಾಗಲ್ಲ. ಆಮೇಲೆ ಗುಟ್ ಹೇಳ್ತೀನಿ ಅಂದ್ರೆ ಪಿಸು ಮಾತು ಮಾತಾಡ್ಲಿಕ್ಕೆ ಆಗಲ್ಲ, ಆ ಪಿಸು ಮಾತನ್ನೇ ಜೋರಾಗಿ ಹೇಳ್ಬೇಕಾಗತ್ತೆ ರಂಗಭೂಮಿನಲ್ಲಿ. ಇದು ರಂಗಭೂಮಿಯ ಲಿಮಿಟೇಷನ್. ಆದ್ರೆ ಟಿವಿ ಅಥವಾ ಸಿನಿಮಾಕ್ ಬಂದ್ರೆ ಕ್ಯಾಮ್ರಾದಲ್ಲಿ ಆ ಸಣ್ಣ ಸೂಕ್ಷ್ಮಗಳನ್ನ ಬಹಳ ಚೆನ್ನಾಗಿ ಸೆರೆ ಹಿಡಿಬಹುದು. ಮತ್ತೆ ರಂಗಭೂಮಿಗೆ ಬಂದ್ರೆ ನಮ್ಮ ಅಭಿನಯ ಮಾಡ್ಲಿಕ್ಕೆ ಎಲ್ಲ ಒಂಥರ ಕಂಪ್ಲೀಟ್ಲಿ ನಮ್ಗೆ ಸ್ವಾತಂತ್ರ್ಯ ಇರುತ್ತೆ. ನನ್ನ ಗೆಸ್ಚರ್ಸ್ ಆಗಿರ್ಬೋದು, ನನ್ನ ಪರ್ಫಾರ್ಮೆನ್ಸ್ ಎಲ್ಲೂ ನಾನು ತಡೆ ಹಿಡಿಬೇಕಾಗಿಲ್ಲ. ಅದೇ ಕ್ಯಾಮ್ರಾದಲ್ಲಿ ಹಂಗಾಗಲ್ಲ, ಒಂದ್ ಚೂರು ಹಿಂತಿರ್ಗ ಅಯ್ಯೋ ಮೇಡಮ್ ಔಟ್ ಹೊಟ್ಟೋದ್ರಿ ಅಂತ ಹೇಳ್ತಿರ್ತಾರೆ ಕ್ಲೋಸ್ ಅಪ್ ಇದಿದೆ. ಹಾಗಾಗಿ ಅಲ್ಲಿ ಆ ತರ ಲಿಮಿಟೇಷನ್ಸ್ ಇದೆ. ನಾನು ಏನೇ ಪ್ರಶ್ನೆ ಕೇಳಿದ್ರೆ ಆ 3ರಲ್ಲಿ 3ದ್ದೇ ಅದು ಪ್ಲಸ್ ಮತ್ತೆ ಮೈನಸ್ ಗಳನ್ನೇ ಹೇಳ್ಬೇಕಾಗತ್ತೆ, ಯಾವ್ದು ಬೆಸ್ಟ್ ಅಂತ ಹೇಳಕ್ ಆಗಲ್ಲ.
ಮೂರಲ್ಲೂ ಅದರದ್ದೇ ಆದ ಪ್ಲಸ್ ಇದೆ ಮೈನಸ್. ಕರೆಕ್ಟ್. ಇನ್ನು ನಾವು ಈ ಕಥಾವಸ್ತುಗಳ ಬಗ್ಗೆ ಬಂದ್ರೆ, ರಂಗಭೂಮಿ ಬಹುಶಃ ಲೋಕಲೈಸ್ಡ್ ಕಥಾವಸ್ತುವನ್ನ ಇಟ್ಕೊಂಡು ಮಾಡ್ಬೇಕಾಗತ್ತೆ ಅನ್ಸುತ್ತೆ, ನನಗಂತೂ ಹಾಗನ್ಸುತ್ತೆ. ಇನ್ನು ಟಿವಿ ಧಾರಾವಾಹಿಗಳು ನೋಡಿ, ಯಾವ ಭಾಷೆಯಿಂದ ಆದ್ರೂ ತಂದು ನಮ್ಮ ಭಾಷೆಗೆ ಅದನ್ನ ಅನುವಾದಿಸ್ಕೊಂಡು ಮಾಡ್ಬಿಡ್ತಾರೆ. ಆದ್ರೆ ಎಷ್ಟೊಂದ್ ಸತಿ ನೀವು ಹೇಳಿದಾಗೆ ಪ್ಲಸ್ ಅಂಡ್ ಮೈನಸ್ ನೋಡ್ಬೇಕಾದ್ರೆ ಮೈನಸ್ ಏನ್ ಅನ್ಸುತ್ತೆ ಅಂತಂದ್ರೆ, ಭಾಷೆಯನ್ನ ಮಾತ್ರ ನಮ್ಮ ಲೋಕಲೈಸ್ ಮಾಡಿರ್ತಾರೆ, ಆದ್ರೆ ಅವರ ವೇಷ, ಉಡುಗೆ ತೊಡುಗೆ ಎಲ್ಲ ಆಯಾ ಲ್ಯಾಂಗ್ವೇಜ್ ಯಾವ್ದು ಮೂಲ ಇರುತ್ತೆ ಅದೇ ಇರುತ್ತೆ. ಆದ್ರೆ ರಂಗಭೂಮಿಯಲ್ಲಿ ಅದೊಂದು ಪ್ಲಸ್ ಪಾಯಿಂಟ್ ಅಲ್ವಾ? ನೀವು ಯಾವಾಗ ನೀವು ಬೇರೆ ಭಾಷೆಯ ಕಥಾವಸ್ತುವನ್ನ ತಂದ್ರು ಕೂಡ ಅದನ್ನ ನಮ್ಮ ತನಕ್ಕೆ ಹೊಂದಿಸ್ಬಿಡ್ತೀರಾ. ಅದು ಉಡುಗೆ ತೊಡುಗೆ ಇರಬಹುದು, ಭಾಷಾ ಆಕ್ಸೆಂಟ್ ಇರಬಹುದು, ಎಲ್ಲವನ್ನು. ಅದೇ ಒಂದು ಮ್ಯಾಜಿಕ್ ಅನ್ಸುತ್ತೆ ಅಲ್ವಾ ರಂಗಭೂಮಿಯಲ್ಲಿ? ಹೌದು. ನಾವ್ ಯಾವ್ದೇ ಅಡಾಪ್ಟೇಷನ್ ಮಾಡುವಾಗ, ರೂಪಾಂತರ ಮಾಡುವಾಗ ಹೆಚ್ಚು ನಾವು ಪ್ರಾದೇಶಿಕತೆನ ಎಷ್ಟು ನಾವು ಸಾಧ್ಯತೆ ತರ್ತೀವೋ ಅಷ್ಟು ಬೇಗ ರಿಲೇಟ್ ಆಗ್ಲಿಕ್ಕೆ ಸಾಧ್ಯ. ಕೆಲವು ಸಲ ಓಕೆ, ಈಗ ನಾವು ಶೇಕ್ಸ್ಪಿಯರ್ ನಾಟಕ ಮಾಡ್ಬೇಕಂದ್ರೆ ಅದೇ ಕಾಲ ಅದೇ ದೇಶ ಅಂತ ಹೇಳಿ ಆಡಿಯನ್ಸ್ ಪ್ರಿಪೇರ್ ಮಾಡಿ ಮಾಡೋದು ಬೇರೆ, ಅದು ರೀಚ್ ಆಗತ್ತಿಲ್ಲ ಅಂತಲ್ಲ. ಆದ್ರೆ ಅದನ್ನ ಕಂಪ್ಲೀಟ್ ಇಲ್ಲಿನ ಪ್ರಾದೇಶಿಕತೆಗೆ ಅಳವಡಿಸ್ಕೊಂಡು ಮಾಡಿದಾಗ ಹೆಚ್ಚು ರೀಚ್ ಆಗ್ಲಿಕ್ಕೆ ಸಾಧ್ಯ ಅಂತ ನನ್ಗೆ ಅನ್ಸುತ್ತೆ. ಅದು ಥಿಯೇಟರ್ ಅಲ್ಲಿ ಖಂಡಿತ ಆಗುತ್ತೆ. ಖಂಡಿತ. ಮತ್ತೆ ಇನ್ನು ಈಗ ನಿಮ್ಮ ನಾಟಕ ಜೀವನದ ಬಗ್ಗೆ ಬಂದ್ರೆ, ನಿಮ್ಮ ಜೀವನ ಪಯಣದ ಬಗ್ಗೆ ಬಂದ್ರೆ, ಅರೌಂಡ್ 1991 ನೀವು ನಾಟಕ ರಂಗಕ್ಕೆ ಕಾಲೇಜ್ ಡೇಸ್ ಅಲ್ಲಿ ಎಂಟರ್ ಆಗ್ತೀರಾ. ಹೇಳಿ, ಅದು ಹೇಗೆ ನಿಮ್ಮನ್ನ ಸೆಳೀತು ನಟನೆ ಅನ್ನೋದು? ಯಾಕೆ ಕೇಳ್ತೀನಿ ಈ ಪ್ರಶ್ನೆ, ತುಂಬಾ ಮುಖ್ಯ ಆಗತ್ತೆ. ಯಾಕೆಂದ್ರೆ 90s ನಲ್ಲಿ ಇದ್ದಂತಹ ಹೆಣ್ಣು ಮಕ್ಕಳು, ಇನ್ಕ್ಲೂಡಿಂಗ್ ಮೈ ಸೆಲ್ಫ್, ನಮ್ಮ ಪೇರೆಂಟ್ಸ್ ಹೆಣ್ಮಕ್ಳನ್ನ ನಾಟಕಕ್ಕೆ ಕಳಿಸ್ಬೇಕು ಅಂದ್ರೆ ತುಂಬಾ ಹಿಡಿತಾ ಇರೋದು, ಕಳಿಸ್ತಾ ಇರ್ಲಿಲ್ಲ. ಅಂಥದ್ರಲ್ಲಿ ನೀವು ನಾಟಕಕ್ಕೆ ಬಂದು ಸುಮ್ನೆ ಏನೋ ಒಂದು ಹಾಬಿ ಅಂತ ಇಟ್ಕೊಳ್ದೆ ಅದನ್ನೇ ಒಂದು ಮೇನ್ ಸ್ಟ್ರೀಮ್ ಅಲ್ಲಿ ತಗೊಂಡು ಬಂದು ಮುಂದುವರಿತಾ ಇದ್ದೀರಾ. ಹೌ ಇಂಟ್ರೆಸ್ಟಿಂಗ್ ಇಸ್ ಯುವರ್ ಲೈಫ್ ಇನ್ ರಂಗಭೂಮಿ? ಅದೊಂಥರ ತಿರುವಂತನೇ, ಸಡನ್ ತಿರುವಂತಾನೆ ಹೇಳ್ಬೋದು. ಯಾಕೆಂದ್ರೆ ನಾನು ಸ್ಕೂಲ್ ಕಾಲೇಜ್ ನಲ್ಲಿ ತುಂಬಾ ಇಷ್ಟ ನಂಗೆ ಹಾಡು, ಡಾನ್ಸ್, ನಾಟಕ, ಯಾವಾಗ್ಲೂ ಇಂಥದಕ್ಕೆ ಪ್ರಿಫರೆನ್ಸಸ್ ಜಾಸ್ತಿ. ಎಲ್ಲಿ ಆತರ ಆಕ್ಟಿವಿಟೀಸ್ ಬಂದ್ರು ತಪ್ಪಿಸ್ಕೊಳ್ದೆ ಮಾಡ್ತಿದ್ದೆ. ಬಟ್ ತೀರಾ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ನನ್ನ ಅದೃಷ್ಟಕ್ಕೇನೋ ನಾನು ಅನಿವಾರ್ಯ ಕಾರಣದಿಂದ ಬಸವೇಶ್ವರ ಕಾಲೇಜಲ್ಲಿ ಓದ್ತಿದ್ದವಳು ಮಹಾರಾಣಿಸ್ ಕಾಲೇಜ್ಗೆ ಶಿಫ್ಟ್ ಆದೆ ಡಿಗ್ರಿಗೆ. BA ಗೋಸ್ಕರ ಅಲ್ಲಿ ಜಾಯ್ನ್ ಆದೆ. ಸೊ BA ಮಾಡ್ತಾ ಇನ್ನು ಜಾಯ್ನ್ ಆಗಿ ಒಂದ್ 2 ತಿಂಗಳಲ್ಲೇ ಒಂದು ಮೆಮೊ ಬಂತು, ಈ ತರ ಪ್ರಯೋಗರಂಗ ಅನ್ನೋ ತಂಡದವರು ರಂಗ ತರಬೇತಿ ಶಿಬಿರ ನಡೆಸ್ತಾ ಇದ್ದಾರೆ, ಇಂಟ್ರೆಸ್ಟ್ ಇರೋರು ಹೋಗ್ಬೋದು ಅಂತ. ಫಸ್ಟ್ ಜಂಪ್ ಮಾಡ್ಕೊಂಡು ಹೋದೆ. ಆರಾಮಿತ್ರ ಪ್ರಿನ್ಸಿಪಲ್ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಆ ತಂಡದಲ್ಲಿ ನಾನು ವರ್ಕ್ಶಾಪ್ ಅಟೆಂಡ್ ಮಾಡಿದೆ. ಅದು 15 ದಿನಗಳ ಶಂಕರ್ನಾಗ್ ನೆನಪಿನ ರಂಗ ತರಬೇತಿ ಶಿಬಿರ. ಆದ್ರೆ ಅದಾದ್ಮೇಲೆ ಅಪ್ಪಂಗೆ ರಂಗ ತರಬೇತಿ ಶಿಬಿರ ಅಂತ ಹೇಳುವಾಗ ಅಪ್ಪಂಗೆ, ಅವ್ರಿಗೂ ಬೇಸಿಕಲಿ ಅವರು ಈ ತರ ಕಲಾ ರಸಿಕರು ಅಥವಾ ಇಷ್ಟ ಆಕ್ಟ್, ಅವ್ರು ಒಂಥರ ಕಲಾವಿದ್ರೆ. ಸೊ ಇಷ್ಟ ಆಯ್ತು, ಕಳಿಸ್ಕೊಟ್ರು. ಬಟ್ ಅದಾದ್ಮೇಲೆ ನಾನು ತಂಡದಲ್ಲೇ ಇರ್ತೀನಿ ಅಂತ ಅವ್ರ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಆದ್ರೆ ನನಗೆ ಅದು ಮುಗೀತು ಇದ್ದಂಗೆ ನನ್ಗೆ ನನ್ನ ಆಯ್ಕೆ ಇಲ್ಲೇ, ನನ್ನ ಜಾಗ ಇದೆ ಅಂತ ನಾನು ಆವಾಗ್ಲೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅದಾದ್ಮೇಲೆ ರಂಗ ತರಬೇತಿ ಶಿಬಿರ ಮುಗಿತಾ ಇದ್ದಂಗೆ ಅವಾಗ ಕೈಗಾರಿಕಾ ನಾಟಕೋತ್ಸವ ನಡೀತಾ ಇತ್ತು. ಆ ಕೈಗಾರಿಕಾ ನಾಟಕೋತ್ಸವದ ಮೈಕೋ ತಂಡಕ್ಕೆ ನಾನೊಂದು ಸ್ತ್ರೀ ಪಾತ್ರ ಮಾಡ್ಲಿಕ್ಕೆ ನನ್ಗೆ ಕರೆ ಬಂತು. ಅಪ್ಪಂಗ್ ಹೇಳಿರ್ಲಿಲ್ಲ, ಕಳಿಸ್ತಾರಲ್ಲ ಡೌಟ್ ಅಲ್ಲಿ ಅಮ್ಮಂಗ್ ಮಾತ್ರ ಹೇಳಿ ಇದೊಂದು ನಾಟಕ ಮಾಡ್ಬಿಡ್ತೀನಮ್ಮ ಅಂತ ಹೇಳಿ ಮಾಡ್ದಿ. ಅದು ಪ್ರೈಸ್ ಬಂದ್ಬಿಡ್ತು, ನನಗೆ ಬೆಸ್ಟ್ ಆಕ್ಟ್ರೆಸ್ ಬಂದ್ಬಿಡ್ತು. ಅವಾಗ ಅಪ್ಪಂಗ್ ಗೊತ್ತಾಯ್ತು. ಆಗ ಅಪ್ಪನು HMT ಕೆಲಸ ಮಾಡ್ತಿದ್ರು, ಗೊತ್ತಿತ್ತು ಅವ್ರಿಗೆ ಕೈಗಾರಿಕಾ ನಾಟಕೋತ್ಸವ ಹೀಗಾಗತ್ತೆ ಅಂತ. ತುಂಬಾ ಎಂಕರೇಜ್ ಮಾಡಂದ್ರೆ ಹೇಳಿದ್ರು ಹೇಗಿರುತ್ತೆ ಏನು ಅಂತ. ಸ್ವಲ್ಪ ಬಿಗಿನಿಂಗ್ ಅಲ್ಲಿ ಹೆಸಿಟೇಷನ್ ಇತ್ತು, ಕಳ್ಸಕ್ ಇಷ್ಟ ಪಡ್ತಿರ್ಲಿಲ್ಲ, ಭಯದಲ್ಲೇ ಇದ್ರು. ಬಟ್ ಒನ್ಸ್ ನಮ್ಮ ತಂಡದಲ್ಲಿರುವಂತ ನಟಿಯರು ಮತ್ತೊಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಇತ್ತು, ಅದನ್ನೆಲ್ಲ ನೋಡಿ ಅಪ್ಪಂಗ್ ಒಂದ್ಸಲ ಧೈರ್ಯ ಬಂತು, ಇಲ್ಲ ನನ್ ಮಗಳು ಒಳ್ಳೆ ವೇನಲ್ಲಿ ಹೋಗ್ತಾ ಇದ್ದಾಳೆ ಅಂತ. ಅವತ್ತಿಂದ ಇವತ್ತಿಲ್ಲ ಅಪ್ಪ ಇರೋವರೆಗೆ ಗಳಿಗೆ ಕೂಡ ಕೊನೆಗಳಿಗೆವರೆಗೂ ನನ್ನನ್ನ ನಂಬಿ ಪೂರ್ತಿ ನೀನ್ ಏನ್ ಮಾಡ್ತೀಯ ಅದು ಪರ್ಫೆಕ್ಟ್ ಅಂತ ಬಿಟ್ರು. ಹಾಗಾಗಿ ನಾನು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ನಿಜವಾಗ್ಲೂ ಒಂಥರ ಖುಷಿ ಆಗತ್ತೆ. ಹೆಣ್ಮಕ್ಳನ್ನ 4 ಗೋಡೆ ಮಧ್ಯದಿಂದ ಬರೀ ಒಂದು ಡಿಗ್ರಿ, ಅಟ್ ದ ಮೋಸ್ಟ್ ವಿದ್ಯಾಭ್ಯಾಸ ಅಂದ್ರೆ ಆಗ ಡಿಗ್ರಿ ಕೊಡ್ತಾ ಇದ್ದಿದ್ದು, ಅದರಲ್ಲೂ BA ಮಾಡ್ಬೇಕು, ಹೋಮ್ ಸೈನ್ಸ್ ಮಾಡ್ಬೇಕು, ಮಾಡಿಸ್ಬಿಟ್ಟು ಮದ್ವೆ ಮಾಡಿ ಕಳಿಸ್ಬಿಡ್ಬೇಕು, ಅಂತಹ ಒಂದು ವಾತಾವರಣ ಇದ್ದಂತಹ ಕಾಲದಲ್ಲಿ ಹೆಣ್ಮಕ್ಳು ಧೈರ್ಯ ಮಾಡಿ ಮುಂದೆ ಬಂದು ಇಂತಹ ಕ್ಷೇತ್ರಕ್ಕೆ ಇಳಿದು ಈಗಲೂ ಅದನ್ನ ಮುಖ್ಯವಾಗಿ ಇಟ್ಕೊಂಡು, ಜೀವನದಲ್ಲಿ ಒಂದು ಮುಖ್ಯ ಘಟ್ಟವಾಗಿ ಇಟ್ಕೊಂಡು ಪ್ರಯಾಣ ಮಾಡ್ತಾ ಇದ್ದೀರಾ ಅಂದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗತ್ತೆ. ನಾನ್ ನಿಮ್ಮನ್ನ ಸ್ಟೇಜ್ ಮೇಲೆ ಬೇಕಾದಷ್ಟು ಸತಿ ನೋಡಿದೀನಿ. ನಿಜವಾಗ್ಲೂ ತುಂಬಾ ಯಾವ ಪಾತ್ರವನ್ನ ಮಾಡ್ತಿದ್ದೀರೋ, ಅರೆ ಇವ್ರು ಚಂಪಾ ಶೆಟ್ಟಿನಾ ಅಥವಾ ಈ ಪಾತ್ರದ ಕ್ಯಾರೆಕ್ಟರಾ ಅನ್ನೋ ತರಾನೇ ಅನ್ನಿಸೋಷ್ಟ್ರ ಮಟ್ಟಿಗೆ ನ್ಯಾಚುರಲ್ ಆಗಿ ಮಾಡ್ತೀರಾ ನೀವು. ಹೇಗೆ, ಎಲ್ಲೆಲ್ಲಿ ತರಬೇತಿಗಳನ್ನ ತಗೊಂಡ್ರಿ ನೀವು?
ಸಾರಿ, ಅದು ಲಾಸ್ಟ್ ವರ್ಡ್ ಕೇಳಿ. ನೀವು ಎಲ್ಲೆಲ್ಲಿ ತರಬೇತಿಗಳನ್ನ ತಗೊಂಡ್ರಿ? ನಾಟಕ ಅಭಿನಯ ತರಬೇತಿ ಎಲ್ಲೆಲ್ಲಿ ತಗೊಂಡ್ರಿ? ಓಕೆ, ಇಲ್ಲ ನಾನು ರಂಗ ತರಬೇತಿ ಶಿಬಿರ ಅಟೆಂಡ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅದು ನನ್ನ ಅದೃಷ್ಟ. ಅಂದ್ರೆ ಮೊದಲನೇ ಶಿಬಿರದಲ್ಲೇ ಬಹಳ ದೊಡ್ಡ ದೊಡ್ಡ ರಂಗ ಕರ್ಮಿಗಳಲ್ಲಿ ಇದ್ರು. ಅಂದ್ರೆ ಡಾಕ್ಟರ್ ಸುಧೀಂದ್ರ ಶರ್ಮಾ ಇದ್ರು, ಶ್ರೀನಿವಾಸ್ ಪ್ರಭು ಇದ್ರು, ಅವರಿಬ್ರೇ ಮೇನ್ ಕೋಆರ್ಡಿನೇಟರ್ ನಡೆಸ್ತಾ ಇದ್ರು. ಅದಲ್ಲದೆ ಬೇರೆ ಬೇರೆ ರಿಸೋರ್ಸ್ ಪರ್ಸನ್ ಆಗಿ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ನ ಕರೆಸಿದ್ರು. ಅದು ನಮ್ಗೆ ಒಳ್ಳೆ ವರ್ಕ್ಶಾಪ್ ಆಯ್ತು. ಅದಾದ್ಮೇಲೆ ಆತರ ಟ್ರೈನಿಂಗ್ ಅಂತ ಹೇಳಿ ಹೆಚ್ಚು ನಾನೇನು ತಗೊಳ್ಳಿಲ್ಲ. ಆಕ್ಟಿಂಗ್, ಎಸ್ಪೆಷಲಿ ಆಕ್ಟಿಂಗ್ ಅಂತ ಕಲಿಯಕ್ಕೆ ಎಲ್ಲಿ ಹೋಗ್ಲಿ, ನಮ್ದೇ ತಂಡದಲ್ಲಿ ನಾಟಕಗಳು ಮಾಡ್ತಾ ಇದ್ದೆ, ಬೇರೆ ಬೇರೆ ನಿರ್ದೇಶಕರ ಜೊತೆ ನಾಟಕ ಮಾಡ್ತಾ ಇದ್ದೆ. ಅದಾದ್ಮೇಲೆ ನಾನೊಂದು 15 ವರ್ಷ 20 ವರ್ಷ ಥಿಯೇಟರ್ ಅಲ್ಲಿ ಇದ್ದ ನಂತರ ಅನ್ಸುತ್ತೆ, ಬಹುಶಃ 91 ಅಂದ್ರೆ 2006 ಯಾಕೋ ಇದ್ದಕ್ಕಿದ್ದಂಗೆ ಬರೀ ಡಿಗ್ರಿ ಮುಗ್ದಿತ್ತು, ನಾನು ಯಾಕೆ ಇದನ್ನ ಅಕಾಡೆಮಿಕ್ ಆಗಿ ಕಲಿಬಾರ್ದು ಅನ್ನಿಸ್ದಾಗ ನಾನು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಪರ್ಫಾರ್ಮಿಂಗ್ ಆರ್ಟ್ಸ್ ಅಲ್ಲೇ MA ಮಾಡಿದೆ, ನಾಟಕದಲ್ಲೇ MA ಮಾಡಿದೆ. ಅದು ತಗೊಂಡಿದ್ದಷ್ಟೇ. ಅದು ಬಿಟ್ರೆ ಆಕ್ಟಿಂಗ್ ಅಂತ ಟ್ರೈನಿಂಗ್ ಅಂತ ಏನು ತಗೊಂಡಿಲ್ಲ, ನಾಟಕಗಳು ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಬರೀ ನಾಟಕಗಳನ್ನ ಮಾಡೋದಲ್ಲ, ನಿರ್ದೇಶನ ಮಾಡ್ತೀರಾ, ನಿರ್ಮಾಣ ಕೂಡ ಮಾಡ್ತೀರಾ, ಈಗ ತರಬೇತಿ ಕೂಡ ಕೊಡ್ತೀರಾ ನೀವು ಅಲ್ವಾ? ಹೌದಾ? ಹೇಳಿ ಮೇಡಮ್, ಈಗ ನಾನು ನಾಟಕ ರಂಗಕ್ಕೆ ಬರ್ಬೇಕು ಅಂತ ಆಸೆ ಪಡುವಂತಹ ಹೆಣ್ಣು ಮಕ್ಕಳಿಗೆ ಸ್ಪೆಷಲಿ ಏನ್ ಅಡ್ವೈಸ್ ಮಾಡ್ತೀರಾ? ಒಂದು ಎರಡು ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಅಲ್ಲದೆ ಒಟ್ಟು ಮಕ್ಕಳಿಗೆ ಮೊದಲನೇ ಅಡ್ವೈಸ್ ಮಾಡೋದಿಲ್ಲ ಅಂತ ಹೇಳಿದ್ರೆ, ನಾಟಕಕ್ಕೆ ಅಂತಾನೆ ಬನ್ನಿ. ನಾಟಕ ಬರ್ತೀನಿ, 2 ದಿನ ಕಲಿತೀನಿ, ಸಿನಿಮಾಕ್ಕೆ ಅಥವಾ ಧಾರಾವಾಹಿಗೆ ಜಂಪ್ ಆಗ್ತೀನಿ ಅನ್ನೋ ಆಸೆ ಇಟ್ಕೊಂಡ್ ಬರ್ಬೇಡಿ. ಈಗ ನಾನು ಧಾರಾವಾಹಿಲಿ ಮಾಡಿರೋಳು, ಸಿನಿಮಾಲಿ ಮಾಡಿರೋಳೆ, ಅದು ಮಾಡಬಾರ್ದು ಅಂತ ಹೇಳಲ್ಲ, ಆದ್ರೆ ಉದ್ದೇಶ ಅದಾಗಿರ್ಬಾರ್ದು. ನಾನು ಥಿಯೇಟರ್ ಅಲ್ಲಿ ನಾನು ಏನ್ ಕಲಿತೀನಿ ಅದನ್ನ ತುಂಬಾ ಶ್ರದ್ಧಾ ಭಕ್ತಿಯಿಂದ ಕಲಿತು ಥಿಯೇಟರ್ನ ನಾನು ಆರಾಧಿಸಿದ್ರೆ, ಅಲ್ಲಿಂದ ಸಿಗೋ ಬಂಡವಾಳದಲ್ಲಿ, ಅಲ್ಲಿಂದ ಸಿಗೋ ನಾವ್ ಏನು ಕಲಿತೀವಿ, ಆ ಸ್ಟ್ರಾಂಗ್ ಅಡಿಪಾಯ ಏನಿದೆ ಅದು ನಮ್ಮನ್ನ ಎಲ್ಲಿ ಬೇಕು ಕರ್ಕೊಂಡು ಹೋಗುತ್ತೆ. ಆದ್ರೆ ಬಂದ್ 2 ದಿನ ಕಲ್ತು ಇನ್ಸ್ಟೆಂಟ್ ಆಗಿ ರಫ್ ಅಂತ ಅಲ್ಲಿ ಹೋಗ್ಬಿಡ್ತೀನಿ, ಜನಪ್ರಿಯತೆಗಾಗಿ ಮತ್ತು ಹಣಕ್ಕಾಗಿ ಥಿಯೇಟರ್ ಬರ್ಬೇಡಿ. ಅದನ್ನ ಮೊದಲನೇದು ಹೇಳೋದು. ಇನ್ನೊಂದು, ಹೆಣ್ಣು ಮಕ್ಳಿಗೆ ಪ್ರತ್ಯೇಕವಾಗಿ ಹೇಳೋದು ಏನಂತ ಹೇಳಿದ್ರೆ, ನನ್ನ ಅನುಭವ, ಅದು ಎಲ್ರಿಗೂ ವಿಭಿನ್ನವಾಗಿರ್ಬೋದು, ಬೇರೆ ಬೇರೆ ಆಗಿರ್ಬೋದು, ಆದ್ರೆ ನನ್ನ ಅನುಭವದಲ್ಲಿ ನನಗೂ ಕೂಡ ನೀವು ಹೇಳಿದಾಗೆ ತುಂಬಾ ಕಷ್ಟ ಇತ್ತು ನಾಟಕಕ್ಕೆ ಕಳ್ಸೋದು. ನಮ್ಮ ತುಂಬಾ ಅತ್ಯಂತ ಸಂಪ್ರದಾಯದ ಕುಟುಂಬದಿಂದ ಬಂದಾಗ ನನಗೆ ಕಷ್ಟ ಇತ್ತು. ಆದ್ರೆ ನಾನು ಏನು ಸ್ಟ್ರಗಲ್ ಮಾಡಿದೆ ಅಂತ ಹೇಳಿದ್ರೆ, ಬಿಗಿನಿಂಗ್ ಅಲ್ಲಿ ಏನೇ ಫೈಟಿಂಗ್ ಮಾಡ್ಕೊಳ್ದೆ ಹಠ ಮಾಡಿ ನಾನು ಹೋಗಿ ಆತರ ಮಾಡ್ಲಿಲ್ಲ. ನಾನು ಬಿಗಿನಿಂಗ್ ಇಂದ ಅಮ್ಮನ ಜೊತೆ ಒಂದಷ್ಟು ಹೇಳ್ತಾ, ಮತ್ತೆ 100ಕ್ಕೆ 100 ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಯಾವ ಗಳಿಗೆಯಲ್ಲಿ ಎಲ್ಲಿ ಇರ್ತೀನಿ, ಏನ್ ನನ್ನ ಏನ್ ಆಕ್ಟಿವಿಟೀಸ್ ಮಾಡ್ತಾ ಇದೀನಿ ಅನ್ನೋದನ್ನ ಅಪ್ಪ ಅಮ್ಮನಿಗೆ ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೆ, ಅದನ್ನ ತೋರಿಸ್ತಾ ಹೋದೆ. ಅವ್ರಿಗೆ ನಂಬಿಕೆ ಬರೋವರೆಗೂ ಸ್ವಲ್ಪ ಕಷ್ಟ ಆಯ್ತು. ಆ ನಂಬಿಕೆ ಬಂದ ನಂತರ ಅವ್ರು ನನ್ನನ್ನು ಕಂಪ್ಲೀಟ್ ಆಗಿ ಬಿಟ್ರು. ಸೊ ನಾನ್ ಹೇಳೋದು ಒಂದೇ, ಏನಂದ್ರೆ ಫಸ್ಟ್ ಅಪ್ಪ ಅಮ್ಮನಿಗೆ ಅಥವಾ ಪೇರೆಂಟ್ಸ್ ಏನಿದ್ದಾರೆ ಮನೆಯಲ್ಲಿ, ನಾವ್ ಏನ್ ಮಾಡ್ತಾ ಇದೀವಿ ಅದನ್ನ ನೀಟಾಗಿ ತಿಳಿಸ್ಕೊಡ್ಬೇಕು. ಅದನ್ನ ಅರ್ಥ ಮಾಡಿಸ್ಕೊಟ್ರೆ ಖಂಡಿತ ಅದು ಕೆಲ್ಸ ಆಗತ್ತೆ. ಅದಕ್ಕೆ ಸ್ವಲ್ಪ ತಾಳ್ಮೆ, ಪೇಶನ್ಸ್ ಬೇಕು. ಅದ್ ಇಟ್ಕೊಳ್ಳಿ. ಆಮೇಲೆ ಬಂದ ನಂತರ ಅವ್ರು ನಂಬಿಕೆ ಇಟ್ಟು ಕಳ್ಸಿರ್ತಾರೆ. ನಂಬಿಕೆ ಇಟ್ಟು ಕಳಿಸಿದಾಗ ನಾವು ಯಾವುದೇ ಫೀಲ್ಡ್ ಆಗಿರ್ಬೋದು, ಅದನ್ನ ಉಳಿಸ್ಕೊಂಡು ಅದನ್ನ ಶ್ರದ್ಧಾ ಭಕ್ತಿಯಿಂದ ಕಲಿಬೇಕು. ಆ ತಾಯಿ ಸರಸ್ವತಿ ನಮ್ಮನ್ನ ಹಿಡಿತಾಳೆ ಅಂತ, ಕೈ ಹಿಡಿತಾಳೆ ಅಂತ. ನೀವೊಂದು ಒಳ್ಳೆ ಮಾತು ಹೇಳಿದ್ರಿ, ಒಂದು ಒಳ್ಳೆ ಪದವನ್ನ ಹೇಳಿದ್ರಿ, ಆರಾಧನೆ ಮಾಡ್ಬೇಕು ಅಂತ, ಆರಾಧಿಸ್ಬೇಕು ಅಂತ. ಅದು ಎಲ್ಲ ಕ್ಷೇತ್ರಗಳಿಗೂ ಆಗತ್ತೆ ಅಲ್ವಾ? ಈಗ ನಾನು ಸಂಗೀತ ಹೇಳ್ಕೊಡ್ತೀನಲ್ಲ, ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ, ಸೇರ್ಸೋ ಉದ್ದೇಶನೇ ಅವರು ಯಾವ್ದೋ ಚಾನಲಿನ ಯಾವ್ದೋ ಒಂದು ರಿಯಾಲಿಟಿ ಶೋಗೆ ಇಂತಿಷ್ಟು ದಿನಗಳಲ್ಲಿ ಇಂತಿಷ್ಟು ಹಾಡುಗಳನ್ನ ಕಲ್ತು ನನ್ನ ಮಗಳು ಅಲ್ಲಿ ರೆಡಿಯಾಗಿ ಹೋಗ್ಬಿಡ್ಬೇಕು ಅಂತಾನೆ ಬರ್ತಾರೆ. ನಿಜ, ಅಂತಹ ಒಂದು ಬೇರೆ ಯಾವ್ದೋ ಒಂದು ಮೋಟಿವ್ ಇಟ್ಕೊಂಡು ಇನ್ಯಾವುದೋ ಒಂದು ಕಲೆಯ ಬೇಸ್ಮೆಂಟ್ ಅಲ್ಲಿ ಬರ್ತೀನಿ ನಾನು ಅಂದ್ರೆ ತಪ್ಪಾಗತ್ತೆ ಅದು ಅಲ್ವಾ? ಮತ್ತೆ ಮೇಡಮ್, ಅಪ್ಪ ಅಮ್ಮನ ಕೈ ಕೆಳಗಿರೋ ತನಕ ನಾವು ಹಠವೋ ಮಾಡಿ ಉಪವಾಸ ಬಿದ್ದು ನಿದ್ದೆ ಕೆಟ್ಟು ಒಪ್ಪಿಸಿ ಬಂದ್ಬಿಡ್ತೀವಿ. ಮದುವೆ ಮಾಡಿದ್ಮೇಲೆ ಹೆಣ್ಣು ಮಕ್ಕಳಿಗೆ ಏನು ಕತೆ? ಮದುವೆ ಆಗಿ ಗಂಡನ ಮನೆಗೆ ಹೋದಾಗ ಆ ವಿಷಯದಲ್ಲಿ ನಾನು ಸಿಕ್ಕಾಪಟ್ಟೆ ಅದೃಷ್ಟವಂತಳು. ಎಲ್ರಿಗೂ ಅದೇ ಅದೃಷ್ಟ ಸಿಗ್ಲಿ ಕಲಾವಿದರಿಗೆ ಅಂತ ಆಸೆ ಪಡ್ತೀನಿ. ನನ್ನ ಹಸ್ಬೆಂಡ್ ಕೂಡ ಪ್ರಕಾಶ್ ಶೆಟ್ಟಿ ಗೊತ್ತಿರ್ಬೋದು, ಅವರು ಕೂಡ ನಾಟಕ ರಂಗದಿಂದ ಅದೇ ವರ್ಕ್ಶಾಪ್ ಇಂದ ಬಂದಂತವ್ರು. ಸೊ ತುಂಬಾ ಬೇಗನೆ ನಾವ್ ಇಷ್ಟಪಟ್ಟು ಬೇಗ ಮದ್ವೆ ಆಗ್ಬಿಟ್ವಿ. ಸೊ ಮದ್ವೆ ಆಗ್ಲೂ ಅಷ್ಟೇ ನಮ್ಮಲ್ಲಿ ತುಂಬಾ ಪ್ರಾಮಾಣಿಕತೆ ಇತ್ತು. ಅಂದ್ರೆ ಮದ್ವೆ ಆದಾಗ್ಲೂ ಕೂಡ ನಿಜವಾಗ್ಲೂ ಇಷ್ಟಪಟ್ಟು ಎಲ್ಲ ಒಟ್ಟಿಗೆ ಸೇರಿ ಏನೋ ಒಂದ್ ಸಾಧನೆ ಮಾಡ್ಬೇಕು ಅನ್ನೋ ಒಂದ್ ಆಸೆ ಇಟ್ಕೊಂಡು, ಮತ್ತೆ ಒಬ್ರಿಗೊಬ್ರು ನಿಜವಾದ ಪ್ರೀತಿ ಇತ್ತು. ಹಾಗಾಗಿ 30 ವರ್ಷ ಆಗ್ತಾ ಬಂತು. ನೆಕ್ಸ್ಟ್ ಮಂತ್ 30 ವರ್ಷ ಆಗುತ್ತೆ.
ಕಂಗ್ರಾಚುಲೇಷನ್ಸ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. ಆ 3 ದಶಕಗಳ ನಮ್ಮ ಜರ್ನಿ ಏನಿದೆ ಅದು ಅಷ್ಟು ನೀಟಾಗಿ ಆಗಿರ್ಬೇಕು ಅಂತಂದ್ರೆ ಕಾರಣ ಬೇರೆ ಏನೂ ಅಲ್ಲ, ನಮ್ಮಲ್ಲಿದ್ದಂತ ಆ ಬದ್ಧತೆ ಮತ್ತೆ ಪ್ರಾಮಾಣಿಕತೆ ಅಂತ ಹೇಳ್ಬೋದು. ಸೊ ಅವರು ಕಲಾವಿದ್ರೆ ಆಗಿದ್ರಿಂದ ನನಗೆ ತುಂಬಾ ಎಂಕರೇಜ್ ಮಾಡಿದ್ರು. ಜೊತೆನಲ್ಲೇ ನಡೀತಾ ಇದೀವಿ ನಮ್ಮ ಎಲ್ಲಾ ಪಯಣದಲ್ಲೂ. ನನ್ನ ರಂಗಭೂಮಿ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಎಲ್ಲಾ ಪಯಣದಲ್ಲಿ ಅವರು ಬೇಸಿಕಲಿ ತುಂಬಾ ಅದ್ಭುತವಾದಂತ ಹಾಡುಗಾರರು, ಕಲಾ ನಿರ್ದೇಶಕರು, ನಟರು ಎಲ್ಲವೂ. ಹಾಗಾಗಿ ನಾವೆಲ್ಲ ಏನೇ ಹೆಜ್ಜೆ ಇಡ್ಬೇಕಂದ್ರೂ ಜೊತೆಲೆ ನಡೀತಾ ಇದೀವಿ. ಆ ಎಂಕರೇಜ್ಮೆಂಟ್ ನನಗೆ ಸಿಕ್ಕಿದ್ರಿಂದಾನೇ ನಾನು ಇವತ್ತಿನಾರು ಸಾಧನೆ ಮಾಡಿದೀನಿ. ಮತ್ತೆ ಕುಟುಂಬ ಕೂಡ, ನನ್ನ ತಾಯಿ ಮನೆ ಆಗಿರ್ಬೋದು, ಅತ್ತೆ ಮನೆ ಆಗಿರ್ಬೋದು, ಇಡೀ ಕುಟುಂಬನೇ ನಮ್ಮ ಇಬ್ಬರ ಪ್ರಯಾಣದ ಜೊತೆ ನಿಂತಿರೋದ್ರಿಂದ ನಾನು ಅದೃಷ್ಟವಂತೆ. ಏನಾದ್ರು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇದೆ. ಸೊ ಎಲ್ಲಾ ಹೆಣ್ಮಕ್ಳಿಗೂ ಅಥವಾ ಗಂಡ್ಮಕ್ಳಿಗೂ ಈ ಕುಟುಂಬದ ಸಪೋರ್ಟ್ ಸಿಗ್ಬೇಕು. ಬಹುಶಃ ಕಥಾವಸ್ತುವಿನ ಆಯ್ಕೆಯಲ್ಲಿ ಕೂಡ ಹೆಣ್ಣು ಮಕ್ಕಳಿಗೆ ಒಂದು ಪ್ರಾಶಸ್ತ್ಯವನ್ನು ಕೊಡುವಂತಹ ಕಥಾವಸ್ತು ಇದ್ರೆ ಯಾವ ಮನೆಯವರು ಬೇಡ ಅಂತ ಹೇಳೋದಿಲ್ವಾ ಅಂತ ನನ್ನ ಅನಿಸಿಕೆ. ಏನ್ ಹೇಳ್ತೀರಾ? ಹೇಳಕ್ ಆಗಲ್ಲ ಮೇಡಮ್. ಅಂದ್ರೆ ಈಗ ಕಥಾವಸ್ತುಗೂ ಮತ್ತೆ ಫ್ಯಾಮಿಲಿ ಸಪೋರ್ಟ್ಗೂ ಇದಿರಲ್ಲ ಅಂತ ಕನೆಕ್ಷನ್ಸ್ ಇರಲ್ಲ. ಮುಖ್ಯವಾಗಿ ಫ್ಯಾಮಿಲಿ ಸಪೋರ್ಟ್ ಒಂದು, ಅವರಿಗೆ ಇದ್ರ ಬಗ್ಗೆ ಇರುವಂತ ಜ್ಞಾನ. ಅಂದ್ರೆ ಫ್ಯಾಮಿಲಿನಲ್ಲಿ ಥಿಯೇಟರ್ ಅಥವಾ ನಾವು ಏನ್ ಈ ಫೀಲ್ಡ್, ಕಲೆಯ ಏನಿದೆ ಫೀಲ್ಡ್ ಏನಿದೆ ಅದು ಏನು ಅನ್ನೋ ಅರಿವಿರ್ಬೇಕು ಅವರಿಗೆ. ಅದರ ಇಂಪಾರ್ಟೆನ್ಸ್ ಗೊತ್ತಿರ್ಬೇಕು ಮುಖ್ಯವಾಗಿ. ಆ ಇಂಪಾರ್ಟೆನ್ಸ್ ಗೊತ್ತಿದ್ರೆ ಸಪೋರ್ಟ್ ಸಿಗುತ್ತೆ. ಅದಾದ ನಂತರ ವಸ್ತು ಮತ್ತೊಂದು ಎಲ್ಲ ಆ ಇಂಪಾರ್ಟೆನ್ಸ್ ಗೊತ್ತಿಲ್ಲದೆ ಇದ್ರೆ ತುಂಬಾ ಕಷ್ಟ ಆಗತ್ತೆ. ಇಷ್ಟೋ ಜನಕ್ಕೆ ಅದನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ನಿಜ. ಇನ್ನು ಈ ಆಕ್ಟಿಂಗ್ ಅನ್ನೋದು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಆಗತ್ತೆ? ಆಕ್ಟಿಂಗ್ ಯಾಕೆ ಕಲ್ತ್ಕೊಳ್ಬೇಕು? ಆಕ್ಟಿಂಗ್ ಅನ್ನುವಂಥದ್ದನ್ನ, ನಟನೆ ಅನ್ನುವಂಥದ್ದನ್ನ ನಮ್ಮ ಸ್ಕೂಲ್ ಕರಿಕ್ಯುಲಮ್ ಅಲ್ಲಿ, ಸಿಲೆಬಸ್ ಅಲ್ಲಿ ಅಳವಡಿಸ್ಬೇಕಾ? ಯಾಕೆ ಇಂಪಾರ್ಟೆಂಟ್ ಅನ್ಸುತ್ತೆ ನಿಮ್ಗೆ? ಅಥವಾ ಇಂಪಾರ್ಟೆನ್ಸ್ ಇದೆಯಾ, ಇಟ್ಸ್ ಓಕೆ ಅನ್ನೋ ತರ ಬರೀ ಒಂದು ಹಾಬಿ ಆಗಿ ಇಟ್ಕೋಬಹುದಾ? ಓಕೆ, ನಟನೆ ಅನ್ನೋದು ನನ್ನ ಪ್ರಕಾರ ಇದೊಂದು ಮಾಧ್ಯಮ ಅಷ್ಟೇ, ಮೀಡಿಯಂ. ಅಂದ್ರೆ ಇವಾಗ ಹೇಗೆ ಒಬ್ಬ ರೈಟರ್ಸ್ಗೆ ಅವ್ರದ್ದು ಮೀಡಿಯಂ ಆಫ್ ಎಕ್ಸ್ಪ್ರೆಷನ್ ಬರವಣಿಗೆ, ನೀವು ಸಿಂಗರ್, ನಿಮ್ಮ ಹಾಡುಗಾರರಿಗೆ ಒಂದು ಮೀಡಿಯಂ ಆಫ್ ಎಕ್ಸ್ಪ್ರೆಷನ್ ಅಂದ್ರೆ ಹಾಡುಗಾರಿಕೆ. ಹಾಗೆ ಸೇಮ್ ಅದಕ್ಕಿಂತ ಏನು ಭಿನ್ನವಿಲ್ಲ. ಒಬ್ಬ ಕಲಾವಿದನಿಗೆ ನನ್ನ ಎಕ್ಸ್ಪ್ರೆಷನ್ ಮಾಧ್ಯಮ ಅಭಿನಯ ಅನ್ನೋದಷ್ಟೇನೆ. ಹಾಗಾಗಿ ಎಲ್ಲ ಕಲೆಗಳಷ್ಟೇ ಇಂಪಾರ್ಟೆನ್ಸ್ ಅಭಿನಯ ಅನ್ನೋದು. ನೀವು ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಹಾಡು ಕಲಿಸ್ತೀರಿ, ನೃತ್ಯ ಕಲಿಸ್ತೀರಿ ಅಂದ್ರೆ ನಾಟಕ ಯಾಕೆ ಕಲಿಸ್ಬಾರ್ದು, ಅಭಿನಯ ಯಾಕೆ ಕಲಿಸ್ಬಾರ್ದು? ಖಂಡಿತ ಇದು ಎಲ್ಲ. ನಾನು ಬೇರೆ ಏನೇನೋ ಎಕ್ಸ್ಪ್ಲನೇಷನ್ ಕೊಡಕ್ ಮುಂಚೆ ಒಂದೇ ಹೇಳೋದು, ನನ್ನ ಮೀಡಿಯಂ ಆಫ್ ಎಕ್ಸ್ಪ್ರೆಷನ್ ಅದು ಅಭಿನಯ ಅನ್ನೋದು. ಖಂಡಿತ ಅದು ಎಲ್ರಿಗೂ ಇರಲ್ಲ ಕೂಡ. ಅದು ಎಲ್ಲೋ ಹೇಗೆ ಎಲ್ರೂ ಹಾಡುಗಾರ ಆಗೋದಿದ್ವು ಹಾಗೆ ಎಲ್ರೂ ಕಲಾವಿದರಾಗ್ಲಿಕ್ಕೆ, ಎಲ್ರೂ ನಟರಾಗ್ಲಿಕ್ಕೆ ಅಥವಾ ನಟಿಯರಾಗೋಕೆ ಸಾಧ್ಯ ಇಲ್ಲ. ಕೆಲವರಿಗೆ ಅದು ಬೈ ಬಾರ್ನ್ ಬಂದಿರತ್ತೆ. ಹಾಗಿದ್ದವರಿಗೆ, ಆ ಆಸಕ್ತಿ ಇದ್ದವ್ರನ್ನ ಖಂಡಿತ ನಾವು ಪ್ರೇರಣೆ ಕೊಡ್ಬೇಕು, ಪ್ರೋತ್ಸಾಹ ಕೊಡ್ಬೇಕು. ಇನ್ನು ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದೀವಿ. ನಿಮ್ಗೆ ಇಷ್ಟು ವರ್ಷದ ಜರ್ನಿಯಲ್ಲಿ ಇಂಥ ಒಂದು ಅಭಿನಯ ನನ್ನ ಕೈಲಿ ಸಾಧ್ಯವೇ ಇಲ್ಲ ಅನ್ನೋಂಥದ್ದು ಯಾವ್ದಾದ್ರು ಕ್ಯಾರೆಕ್ಟರ್ ಸಿಕ್ಕಿತ್ತಾ? ಅದನ್ನ ನಿಭಾಯಿಸಿದ್ರ? ಅಥವಾ ಇಲ್ಲ ನಾನು ಫೇಲ್ ಆಗ್ಬಿಟ್ಟೆ ರಂಗದ ಮೇಲೆ ಅಂತ ನಿಮ್ಗೆ ಯಾವ್ದಾದ್ರು ಒಂದು ಕ್ಷಣ ಅನ್ಸಿದ್ದಿದ್ಯಾ? ಎರಡೂ ಇದೆ. ಎರಡು ಏನ್ ಹೇಳ್ತೀನಿ, ಘಟನೆನ ಎಕ್ಸ್ಪ್ಲೇನ್ ಮಾಡ್ಬೋದು. ಒಂದು, ಫಸ್ಟ್ ನಾನು ಅವಾಗ ಹುಚ್ಚಿರಿ ಹೆಸರಿನ ಪ್ರಸಂಗ, ಇವತ್ತೇನ್ ಕೋಳಿ ಹೆಸರನ್ನ ನಿರ್ದೇಶನ ಮಾಡಿದೀನಿ, ಅದು ನಾಟಕ ಆಗಿತ್ತು ಹುಚ್ಚಿರಿ ಹೆಸರಿನ ಪ್ರಸಂಗ ಅಂತ. ಅದ್ರಲ್ಲಿ ನಾನೇ ಹುಚ್ಚಿರಿ ಪಾತ್ರ ಮಾಡಿ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಅಲ್ಲಿ ಬೆಸ್ಟ್ ಆಕ್ಟ್ರೆಸ್ ತಗೊಂಡ್ಬಿಟ್ಟಿದ್ದೆ. ಆಗ ನನ್ನ ಕಾಲೇಜ್ ಮಹಾರಾಣಿಸಲ್ಲಿ ತುಂಬಾ ಲೆಕ್ಚರರ್ಸ್ ತುಂಬಾ ಇಷ್ಟಪಟ್ಟು ಅವಾಗಷ್ಟೇ ಜೂಲಿಯಸ್ ಸೀಸರ್ ನಾಟಕನ, ಅವಾಗ ನಮ್ಗೆ ಟೆಕ್ಸ್ಟ್ ಆಗಿತ್ತು ಜೂಲಿಯಸ್ ಸೀಸರ್, ಅದ್ರದ್ದು ಆಂಟನಿ ಸ್ಪೀಚ್ ಅಂತಾನೆ ಒಂದು ಪೋರ್ಷನ್ ತಗೊಂಡು ಡೈರೆಕ್ಟ್ ಮಾಡ್ಲಿಕ್ಕೆ ನಮ್ಮ ಇಂಗ್ಲಿಷ್ ಲೆಕ್ಚರರ್ ಪ್ಲಾನ್ ಮಾಡಿದ್ರು. ಸೊ ಆಂಟನಿ ನೀವ್ ಮಾಡ್ಬೇಕು ಅಂದ್ರು. ನಾನ್ ಅವಾಗ ಹೆಂಗಿದ್ದೆ ಅಂದ್ರೆ, ನೀವು ನಂಬ್ತಿರೋ ಇಲ್ವಾ, 38 kgs ಇತ್ತು, ಇಷ್ಟು ಸಣ್ಣ. ಆಂಟನಿ ಕ್ಯಾರೆಕ್ಟರ್ ಪ್ರಕಾರ ದಪ್ಪ ಅವನು. ಮೇಡಮ್ ನಾನಾ ಅಂದೆ, ಇಲ್ಲ ನೀನ್ ಹುಚ್ಚಿರಿ ಪಾತ್ರ ಮಾಡಿ ನೋಡಿದೀನಿ, ಸಾಲಿಲಕ್ಕೆಲ್ಲ ತುಂಬಾ ಚೆನ್ನಾಗಿ ಹೇಳ್ತೀಯ, ನೀನೇ ಮಾಡ್ಬೇಕು ಅಂದ್ರು. ಆಮೇಲೆ ನನ್ಗೆ ಅವಾಗ ಇನ್ಯಾವುದೋ ಒಂದು ರಂಗ ತರಬೇತಿ ಶಿಬಿರ ಕಮಿಟ್ ಆಗ್ಬಿಟ್ಟಿದೆ. ನಾನು ಬೇರೆ ಸಮೀರ್ ವಾಡಿಗೆ ಹೋಗ್ತಿದ್ದೆ. ಮೇಡಮ್ ಹೇಗಿದೆ, ಇಲ್ಲ ಏನಾರು ನೀನೇ ಮಾಡ್ಬೇಕು ಅಂತ ಹಠ ಮಾಡ್ಬಿಟ್ರು. ಸರಿ, ಎಲ್ಲ ಮುಗಿಸ್ಕೊಂಡ್ ಬಂದೆ. ಬೇರೆ ಸೀಸರ್ ಎಲ್ಲಾರು ರೆಡಿ ಆಗ್ಬಿಟ್ಟಿದ್ದಾರೆ, ಬ್ರೂಟಸ್ ಎಲ್ಲ. ನಾನು ಆಂಟನಿ ಪಾತ್ರನ ಬಯಟ್ ಮಾಡ್ತಾ ಇದ್ದೆ, ಪೇಜ್ ಗಟ್ಲೆ ಡೈಲಾಗ್ ಎಲ್ಲ ಬಯಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡೆ. ಫಸ್ಟ್ ಪೋರ್ಷನ್ ಶೋ ಶುರುವಾಯ್ತು. ಫಸ್ಟ್ ಪೋರ್ಷನ್ ಅದ್ಭುತವಾಗಿ ಬಂತು, ಎಲ್ರು ಕ್ಲಾಪ್ ಮಾಡಿದ್ರು. ನನಗೆ ಸಮಾಧಾನ ಆಯ್ತು, ತುಂಬಾ ಚೆನ್ನಾಗಿ ಮಾಡಿದೆ. ಬಟ್ ಸೆಕೆಂಡ್ ಪೋರ್ಷನ್ ದೊಡ್ಡ ಭಾಷಣ ಆಯ್ತು, ಅಲ್ಲಿ ಕೂಡ ಆಂಟನಿ ಸ್ಪೀಚ್ ಆಗ್ಬೇಕು.
ಒಂದ್ 2 ಪ್ಯಾರಾಗ್ರಾಫ್ ಹೇಳ್ದೆ, ಇನ್ನೂ 3-4 ಪ್ಯಾರಾಗ್ರಾಫ್ ಇತ್ತು. ಕಂಪ್ಲೀಟ್ಲಿ ಬ್ಲಾಂಕ್ ನಾನು ಅವಾಗ, ಕಂಪ್ಲೀಟ್ಲಿ ಬ್ಲಾಂಕ್. ಬಟ್ ಏನಾಗಿದೆ ಅಂತ ಯಾರಿಗೂ ಗೊತ್ತಾಗ್ದಂಗೆ ನೀಟಾಗಿ ಇಷ್ಟೇ ಮುಗೀತು ಅನ್ನೋ ತರ. ಯಾಕಂದ್ರೆ ಅದ್ ಕಟ್ ಮಾಡಿದೆ, ಆ ಕಟ್ ಪೋರ್ಷನ್ಸ್ ಮೋಸ್ಟ್ಲಿ. ನಾನೇನ್ ಮಾಡ್ಬಿಟ್ಟೆ, ಬಹಳ ಕಾನ್ಫಿಡೆಂಟ್ ಆಗಿ ಬೋ ಮಾಡ್ಬಿಟ್ಟು ಒಳಗ್ ಬಂದ್ಬಿಟ್ಟು ಓ ಅಂತ ಅಳಕ್ ಶುರು ಮಾಡ್ಬಿಟ್ಟೆ. ಆಮೇಲೆ ಮೇಡಮ್ ಅಂದ್ರೆ ಇಲ್ಲ, ಏನು ಗೊತ್ತಾಗಿಲ್ಲ ಜನಕ್ಕೆ, ಇಷ್ಟೇ ಅನ್ಕೊಂಡಿದ್ದಾರೆ ಅಂತ. ಅದು ನನ್ನ ಫಸ್ಟ್ ಟೈಮ್ ಅಂಡ್ ಲಾಸ್ಟ್ ಟೈಮ್ ಅದು ಆತರ ಆಗಿದ್ದು. ಆಗ್ಬಾರ್ದು. ಬಟ್ ಈಗ್ಲೂ ಹೇಳ್ತೀನಿ, ಅದಕ್ಕೆ ಕಾರಣ ನಾನು ತುಂಬಾ ಸಲ ಹೇಳ್ದೆ ಮೇಡಮ್ಗೆ ಆಗಲ್ಲ ಅಂತ. ಯಾವತ್ತು ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ, ಬೈಹಟ್ ಮಾಡಿ ನಾಟಕ ಮಾಡಕ್ ಆಗಲ್ಲ, ಯಾವತ್ತು ಕಂಠಪಾಠ ಮಾಡಿ ಮಾಡಕ್ ಆಗಲ್ಲ. ಅದ್ ರಿಹರ್ಸಲ್ಸ್ ನಾವ್ ಏನ್ ಮಾಡ್ತೀವಿ ಪ್ರೋಸೆಸ್ 1-1.5 ತಿಂಗಳು, ಅದು ಮಾಡ್ತಾ ಹೋದ್ರೆ ನಾ ಕಣ್ ಮುಚ್ಕೊಂಡು ಸ್ಟೇಜ್ ಮೇಲೆ ಡೈಲಾಗ್ ಹೇಳ್ಬೋದು. ಅದೇ 2 ದಿನಕ್ಕೆ ಮುಂಚೆ ಬೈಹಟ್ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಹೀಗೆ ಆಗೋದು ಅನ್ನೋದು ಒಂದು ಘಟನೆ. ಇನ್ನೊಂದು ಪ್ಲಸ್ ಅನ್ನೋದು ನನ್ಗೆ ಪಾತ್ರಗಳ ವಿಷಯದಲ್ಲಿ ಒಂದ್ ಅನ್ಸುತ್ತೆ, ಈಗ ನಾವ್ ಮಾಡ್ತಾ ಇರೋ ಪಾತ್ರಗಳಂದ್ರೆ ನಮ್ಮ ತಂಡದಲ್ಲಿ ನಾವು ಮಾಡಿರೋ ನಾಟಕಗಳಲ್ಲಿ ಅನೇಕ ಸ್ತ್ರೀ ಪಾತ್ರಗಳು, ಅದ್ಭುತವಾದಂತ ಸ್ತ್ರೀ ಪಾತ್ರಗಳಿದೆ ನಮ್ದು. ಗಾಂಧಿ ಬಂದ ಇಂದ ಹಿಡಿದು ಅಕ್ಕು, ಮಲ್ಲಿಗೆ, ಅನಭಿಜ್ಞ ಶಾಕುಂತಲ ಎಲ್ಲಾ ನಾಟಕಗಳಲ್ಲೂ ಅದ್ಭುತವಾದಂತ ಸ್ತ್ರೀ ಪಾತ್ರಗಳಿದೆ. ಬಟ್ ನನ್ಗೆ ಬೇಸರ ಆಗೋದೇನಂದ್ರೆ, ನಾನ್ ಆವಾಗ ಹೆಂಗಿದ್ದಾಗ ನನ್ನ 18-20-25 ವರ್ಷಗಳಲ್ಲಿ ಈ ತರದ ಪಾತ್ರಗಳಿಗೆ ಸಿಗೋಕ್ ತುಂಬಾ ಕಷ್ಟ ಆಗ್ತಿತ್ತು. ಸಿಗ್ತಿರ್ಲಿಲ್ಲ ಪಾತ್ರಗಳು, ಹೊಡೆದಾಡ್ತಾ ಮಾಡ್ತಾ ಇದ್ವಿ. ಆದ್ರೆ ಈಗ ನೂರಾರು ಸುಮಾರು 10-20 ಪಾತ್ರಗಳು ನನ್ನ ಜೊತೆಲೇ ಇದೆ. ಆದ್ರೆ ನನ್ನ ಏಜ್ ಅದಕ್ಕೆ ಇದ್ ಮಾಡಲ್ಲ, ಸಪೋರ್ಟ್ ಮಾಡಲ್ಲ. ಆದ್ರೂ ಕೂಡ ಈಗ 10 ವರ್ಷದ ಹಿಂದೆ ಕೂಡ ನಾನು ಆ ಪಾತ್ರಗಳನ್ನ, ಗಾಂಧಿ ಬಂಧದಲ್ಲಿ 20-25 ವರ್ಷದ ಪಾತ್ರಗಳನ್ನ ನನ್ನ 40 ವರ್ಷದಲ್ಲಿ ಮಾಡಿದ್ದೆ. ಎಲ್ಲಾ ಪಾತ್ರಗಳನ್ನು ಮಾಡುವಾಗ ಇವತ್ತು ಎಷ್ಟು ಖುಷಿ ಆಗತ್ತೆ ಅಂದ್ರೆ, ಅದ್ರಲ್ಲೂ ಮಲ್ಲಿಗೆ ನಾಟಕದ ಮಲ್ಲಿಗೆ ಪಾತ್ರ ಮಾಡಿದಾಗ ಅದೊಂದು ಸೀನ್ ಇದೆ, ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಖುಷಿ ಕೊಡುವಂತ ಪಾತ್ರ. ಗಾಂಧಿ ಡೈಲಾಗ್ ಬರ್ಬೋದಾ? 1-2 ಡೈಲಾಗ್ ಅದ್ರದ್ದು? ನಾನ್ ಪ್ರಿಪೇರ್ ಆಗ್ಲಿಲ್ಲ, ಟ್ರೈ ಮಾಡ್ತೀನಿ. ಅಲ್ಲಿ ಅವಳು ಮಲ್ಲಿಗೆಗೆ ಸಖಿ ಬಂದ್ ಹೇಳ್ತಾಳೆ. ಅಂದ್ರೆ ಮಲ್ಲಿಗೆ ನಾಟಕದಲ್ಲಿ ಮಲ್ಲಿಗೆ ರಾಯ ನಕ್ಕದಾಗೆಲ್ಲ ಮಲ್ಲಿಗೆ ಹರಡ್ತಾ ಇರತ್ತೆ. ರಾಜ ಹೆಂಡತಿನ ಪ್ರೀತಿಸ್ತಾ ಇರ್ತಾನೆ, ಆದ್ರೆ ಒಂದೇ ಆದ ಲೋಕ. ಹೆಂಡತಿಗೆ ಏನ್ ಬೇಕು ಅಂತ ಯಾವತ್ತೂ ಕೇಳಿರಲ್ಲ. ಅವ್ನ್ ಅನ್ಕೊಂಡಿರ್ತಾನೆ ಎಲ್ಲ ಆಳು ಕಾಳು ಎಲ್ಲ ಕೊಟ್ರೆ ಹೆಂಡತಿನ ಚೆನ್ನಾಗಿ ನೋಡ್ಕೋತಾ ಇದೀನಿ, ಯಾವಾಗ ಬೇಕೋ ಬರೋದು ಹೋಗೋದು ಆ ತರ ಅನ್ಕೊಂಡಿರ್ತಾನೆ. ಆದ್ರೆ ಅವಳು ಬಳ ಮನಸ್ಸು ಬೇರೆನೆ ಎಕ್ಸ್ಪೆಕ್ಟ್ ಮಾಡ್ತಿರತ್ತೆ. ಅವಳು ತುಂಬಾ ಪ್ರೀತಿಸ್ತಾ ಇರ್ತಾಳೆ. ಸೊ ಹಾಗಾಗಿ ಅವಳು ಪ್ರತಿ ಸಲ ಕಾಯ್ತಿರ್ತಾಳೆ, ಅವನು ಬೇಕಾದಾಗ ಬರಲ್ಲ. ಅಂತ ಟೈಮಲ್ಲಿ ಸಖಿ ಓಡ್ ಬಂದ್ ಹೇಳ್ತಾಳೆ, ಮಹಾರಾಣಿ ರಾಜರು ಬರ್ತಿದ್ದಾರೆ ಅಂತ. ಫಸ್ಟ್ ಖುಷಿ ಆಗತ್ತೆ, ಏನಾದ್ರೂ ಒಳ್ಳೆ ಸುದ್ದಿ ಇದ್ರೆ ಹೇಳು ಅಂತಾಳೆ. ಮಹಾರಾಜರು ಬರ್ತಿದ್ದಾರೆ ಅಂತ ಖುಷಿಯಾಗಿ ಈಗ ನೋಡ್ತಾಳೆ. ಆಮೇಲೆ ಅವಳು ಹೇಳ್ತಾಳೆ, ಈಗ ತಾನೇ ಅಂಗರಕ್ಷಕ ಬಂದು ಹೇಳಿ ಹೋದ ಅಂತ. ಅವಾಗ ಸಿಟ್ಟು ಬರುತ್ತೆ. ಹೆಂಡತಿನ ಮೀಟ್ ಮಾಡೋದು ಕೂಡ ರಾಜಕಾರಣವೇನು ಅಂತ ಕೇಳ್ತಾಳೆ. ಹೀಗೆ ಕನ್ವರ್ಸ್ ನಡೀತಾ ಹೋಗುತ್ತೆ. ಅವಾಗ ಅವಳು ಹೇಳ್ತಾಳೆ, ಇಷ್ಟೆಲ್ಲಾ ನೋವು ತುಂಬ್ಕೊಂಡಿದ್ರಿ, ಇಷ್ಟೆಲ್ಲಾ ಎಮೋಷನ್ಸ್ ಇದೆ, ಇದು ನೀವ್ ಯಾಕೆ ಮಹಾರಾಜರು ಬಂದಾಗ ಹೇಳ್ಬಾರ್ದು ಅಂತ ಹೇಳುವಾಗ ಅವಳೊಂದ್ ಹೇಳ್ತಾಳೆ, ಪ್ರಯತ್ನ ಮಾಡ್ತೀನಿ, ನಾನು ಪ್ರಿಪೇರ್ ಆಗ್ಲಿಲ್ಲ, ಸುಳ್ಳೆ ಪ್ರಯತ್ನ ಮಾಡ್ತೀನಿ. ಅವಳು ಹೇಳ್ತಾಳೆ, ಮಹಾರಾಜ ಹತ್ರ ಈ ಮಾತುಗಳನ್ನ ಹೇಳ್ಬೋದಲ್ಲ ಅಂತ. ಅವಾಗ ಹೇಳ್ತಾಳೆ, ಇಲ್ಲ ಸಖಿ, ಅವರನ್ನು ಕಂಡ ಕೂಡಲೇ ನನ್ನ 1000 ಮಾತುಗಳು ಗಂಟಲಲ್ಲೇ ಹೂತು ಹೋಗುತ್ತವೆ. ಬಂದವರೇ ರಾಣಿ, ಇಂದೇನಾಯ್ತು ಗೊತ್ತಾ? ನೋಡುತ್ತಿದ್ದಂತೆ ನಾನು ನಕ್ಕ ಕೂಡಲೇ ಮಲ್ಲಿಗೆ ಹರಡಿದವು. ಆಗ ಅಲ್ಲಿ ನೆರೆದಿದ್ದ ಜನರ ಕಣ್ಣನ್ನು ನೋಡಬೇಕಿತ್ತು ನೀವು. ದೇವರು ಕಂಡಂತೆ ಬೆಪ್ಪು ಹೊಡೆದು ಹೋಗಿದ್ದರು ಎನ್ನುತ್ತಾರೆ. ಅವರ ಕಣ್ಣಲ್ಲಿ ಕಂಡ ಆ ಪ್ರೀತಿಯನ್ನು ಅಷ್ಟು ತನ್ಮಯತೆಯಿಂದ ವರ್ಣಿಸುವ ಅವರಿಗೆ ನನ್ನ ಕಣ್ಣೊಳಗಿನ ಖಾಲಿ ಜಾಗ ಹೇಗೆ ತಿಳಿಯಬೇಕು? ಮೊದಲು ಅವರ ಮಾತನ್ನು ಕಂಡರೆ ಆಶ್ಚರ್ಯ ಎನಿಸುತ್ತಿತ್ತು, ಪವಾಡ ಎನಿಸುತ್ತಿತ್ತು. ಈಗೀಗ ಅವರ ಮಾತನ್ನು ಕಂಡರೆ ನನಗೆ ಆ ಕಡಿಕೆ ಬರುತ್ತದೆ. ಸಖಿ, ಅಂತಃಪುರದ ರಾತ್ರಿಗಳಿಂದ ಹೇಗೆ ಗೊತ್ತೇ? ಹಸಿದವರ ಉಂಡಂತೆ ಸ್ವಲ್ಪ ಹೊತ್ತು ತೊಗಲಿನಾಟ, ಬಾಯಿ ತೆರೆಯದಂತೆ ಮಾತಿಗೆ ಮುತ್ತಿನ ಬೀಗ, ಉಂಡ ರುಚಿಯ ಸುಖ ತಿಳಿಯುವುದೇನೆ? ನನ್ನ ಪಾಲಿನ ರಾತ್ರಿಗಳಿಗೆಲ್ಲ ಏಕೆ ಇಂಥದ್ದೇ ಏಕಾಂತ? ಇಷ್ಟು ನೆನಪಿದೆ. ಓ ಮೈ ಗಾಡ್, ಸೀರಿಯಸ್ಲಿ ಐ ಆಮ್ ರಿಯಲಿ ಸ್ಪೀಚ್ಲೆಸ್. ನಿಜವಾಗ್ಲೂ ನಾನು ಸ್ಟೇಜ್ ಮೇಲೆ ನಿಮ್ನ ನೋಡ್ತಿದ್ದೀನಿ ಅನ್ನೋಷ್ಟು ರೋಮಾಂಚನ, ಗೂಸ್ ಬಂಪ್ಸ್ ಬರ್ತಾ ಇದೆ. ಹ್ಯಾಟ್ಸ್ ಆಫ್ ಟು ಯು ಮೇಡಮ್, ಹ್ಯಾಟ್ಸ್ ಆಫ್. ಓ ಗಾಡ್, ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿತ್ತು. ಪಾತ್ರನೇ ಆಗಿದೆ ಅಲ್ವಾ? ಅದ್ಭುತವಾದ ಆ ಒಂದು ಹೆಣ್ಣಿನ
ನಮ್ದು ಆಕ್ಚುಲಿ ಈ ಮಂತ್ ಪೂರ್ತಿ ವಿಶೇಷ ಮಹಿಳಾ ಕಾರ್ಯಕ್ರಮ ಬರ್ತಿದೆ, ಮಾನಿನಿಯ ಮನದುಲಿ ಅಂತ ಹೇಳಿ. ಆ ಓಹೋ ಮಾನಿನಿಯ ಮನದುಲಿ ನಿಜವಾಗ್ಲೂ ಇನ್ನೊಬ್ಬ ಮಾನಿನಿಗೆ ಅರ್ಥ ಆಗೋದು ಅದು. ಹೌದು ಈ ಕ್ಯಾರೆಕ್ಟರ್, ಓ ಮೈ ಗಾಡ್, ಇಟ್ಸ್ ಸೋ ಪ್ರೊಫೌಂಡ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ನೀವು ರಂಗ ಗೀತೆಗಳನ್ನ ಕೂಡ ಹಾಡ್ತೀರಾ. ಅದೊಂದು ಸ್ಯಾಂಪಲ್ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನ ಮುಗಿಸೋಣ. ನಾನು ಹಾಡ್ಗಾರಳಲ್ಲ, ಬಟ್ ವಿ ವಿ ಕಾರಂತರು ಹೇಳ್ತಿರ್ತಾರೆ ಯಾವಾಗ್ಲೂ ಅವ್ರು ಹೇಳಿದ ಮಾತುಗಳನ್ನ ನಾನು ಯಾವತ್ತೂ ನೆನ್ಪಿಸ್ಕೊತಾ ಇರ್ತೀನಿ. ನಾವ್ ರಂಗಭೂಮಿಯವರು ಹಾಡನ್ನ ಹಾಡಕ್ಕೆ ಹೋಗ್ಬಾರ್ದು, ಹಾಡನ್ನ ಹೇಳ್ತೀವಿ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಎಲ್ರು ಕೂಡ ಸಿಂಗರ್ ಆಗಿರ್ತೀವಿ, ಯಾಕಂದ್ರೆ ಅನುಭವಿಸ್ತಾ ಇರ್ತೀವಿ ಅಷ್ಟೇನೆ. ಸೊ ಎಲ್ರಿಗೂ ಒಂದ್ ಶ್ರುತಿ ತಾಳ ಜ್ಞಾನ ಸ್ವಲ್ಪನಾರು ಬಂದಿರತ್ತೆ. ನಾನ್ ಮೇಜಲಿ ಕೋರಸ್ ಸಿಂಗರ್ ಅಷ್ಟೇ, ನಾನ್ ಮೇನ್ ಸಿಂಗರ್ ಅಲ್ಲ. ನಮ್ಮ ಮನೆಯವ್ರು ಹಾಡುವಾಗ ಕುತ್ಕೊಂಡು ಕೋರಸ್ ಕೊಡ್ತೀನಿ, ಸಾಹಿತ್ಯ ತುಂಬಾ ಚೆನ್ನಾಗಿ ಅನುಭವಿಸ್ತೀನಿ. ಹಂಗಾಗಿ ನಾನ್ ಸಿಂಗರ್ ಅಲ್ಲ. ಇದೇ ಇವಾಗ ಮಲ್ಲಿಗೆ ಸಿಂಗ್ ಮಾಡಬೇಡಿ, ಅಲ್ಲಲ್ಲ ನೀವು ಸಿಂಗ್ ಮಾಡಬೇಡಿ, ಟೆಲ್ ಮಾಡಿ. ಯಾವ್ದು ಹೇಳಿ, ಇದೆ ಈಗ ಮಲ್ಲಿಗೆ ಪಾತ್ರ ಮಾಡದ್ನಲ್ಲ, ಇದ್ರದ್ದು ಕಂಟಿನ್ಯೂಷನ್ ಒಂದೇ ಒಂದ್ ಲೈನ್ ಹೇಳ್ಬೋದು, ಅಷ್ಟು ಪ್ರಯತ್ನ ಮಾಡ್ತೀನಿ, ಗೊತ್ತಿಲ್ಲ. ಕಣ್ಣ ಬಾಗಿಲ ಮರೆಗೆ ಕಾದು ನಿಂದವಳ್ಯಾರೇ ನೀರೇ, ಕಣ್ಣ ಬಾಗಿಲ ಮರೆಗೆ ಕಾದು ನಿಂದವಳ್ಯಾರೇ ನೀರೆ, ಹನಿಗೂಡುತ್ತಿದೆ ಕನ್ನಡಿ ಕಣ್ಣು, ಹನಿಗೂಡುತ್ತಿದೆ ಕನ್ನಡಿ ಕಣ್ಣು. ಇದು ಬಹಳ ಒಳ್ಳೆ, ಅವಳ ಇಡೀ ಭಾವನೆಗಳನ್ನ ಹಾಡುವಂತ ಹಾಡು, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ವಿಶ್ವ ರಂಗಭೂಮಿಯ ದಿನದ ಹಾರ್ದಿಕ ಶುಭಾಶಯಗಳು ನಿಮಗೂ ಕೂಡ. ನಿಮ್ಮ ತಂಡದಲ್ಲೇ ಯಾವ್ಯಾವ ನಾಟಕಗಳು ಮೂಡಿ ಬರುತ್ತೋ, ಏನೆಲ್ಲ ಚಟುವಟಿಕೆಗಳು ಮಾಡ್ತಿರೋ ನೀವು, ಎಲ್ಲವೂ ಯಶಸ್ವಿ ಆಗ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಚಟುವಟಿಕೆಗಳಿಂದ ನಿಮಗೆ ನೆಮ್ಮದಿ ಸಿಗ್ಲಿ, ಸುಖ ಸಿಗ್ಲಿ ಅಂತ ಹಾರೈಸುತ್ತೆ ಕಂಪನಾಂಕ. ಇಷ್ಟ ತನಕ ಕಂಪನಾಂಕದ ಜೊತೆ ಮಾತಾಡಿದ್ದು ನಮಗೆ ತುಂಬಾ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್ ಎಲ್ರಿಗೂ, ನೋಡ್ತಾ ಇರುವಂತ ಎಲ್ಲ ಪ್ರೇಕ್ಷಕರಿಗೂ ಕೂಡ ಅಂತಾರಾಷ್ಟ್ರೀಯ ನಾಟಕ ದಿನದ ಅಂತಾನೆ ಹೇಳ್ಬೋದು, ರಂಗಭೂಮಿಯ ದಿನದ ಹಾರ್ದಿಕ ಶುಭಾಶಯಗಳು. ನಾಟಕ ನನಗೆ ಸಾಕಷ್ಟು ಕೊಟ್ಟಿದೆ. ನನ್ನ ಉಸಿರಿರೋವರೆಗೂ ನಾಟಕ ಮಾಡೋದಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಕೂಡ ನಾಟಕವನ್ನ ಮಾಡಿ, ಇಲ್ಲದಿದ್ರೆ ಅಟ್ಲೀಸ್ಟ್ ನೋಡಿ ಅಂತ ಕೇಳ್ತಾ ಮತ್ತೊಮ್ಮೆ ಶುಭಾಶಯಗಳು. ನಿಮ್ಗೂ ಕೂಡ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಮೇಡಮ್, ನಮಸ್ಕಾರ.